ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರದ ವಿಶೇಷ ಸಂಚಿಕೆಗೆ ಎಲ್ಲರಿಗೂ ಕೂಡ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರಿಗೂ ಅನ್ನಿಸ್ತಿರುತ್ತೆ, ಈ ವಾರ ನಾನು ಯಾವ ಕೆಲಸ ಮಾಡಿದ್ರೆ ನನಗೆ ಲಾಭ ಜಾಸ್ತಿ, ಈ ವಾರ ನನ್ನ ರಾಶಿಯಲ್ಲಿ ಯಾವ ಒಳ್ಳೆ ಕೆಲಸವನ್ನು ಮಾಡಿದರೆ ನನಗೆ ಗುರುಗಳು ತಿಳಿಸ್ಕೊಡ್ತಾರೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಕಾತರದಿಂದ ಕೇಳ್ಕೊಳ್ಬೇಕು ಅಂತ ಅಪೇಕ್ಷೆ ಮಾಡ್ಕೊಳ್ತಿರ್ತೀರ. ಇಂದಿನ ಸಂಚಿಕೆಯಲ್ಲಿ ಸಚಿನ್ ಅನ್ನೋರು ತಮ್ಮ ಜೀವನದ ಬಗ್ಗೆ, ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಯಾವ ರೀತಿ ಲಾಭವನ್ನು ಅಪೇಕ್ಷೆ ಮಾಡ್ಬೋದು ಅಂತ ಕೇಳ್ಕೊಂಡಿದ್ರು. ನಿಮ್ಮದು ಪೂರ್ವಾಷ ನಕ್ಷತ್ರ ಧನುಸ್ ರಾಶಿ ಬರುತ್ತೆ. ಕುಜನ ದಶಭಕ್ತಿ ಮುಗಿದು ರಾಹುವಿನ ದಶಭಕ್ತಿ ಪ್ರಾರಂಭವಾಗಿದೆ. ಅಬ್ಸರ್ವ್ ಮಾಡಿ, 2024 1ನೇ ತಿಂಗಳಿಂದ ಗೊತ್ತೋ ಗೊತ್ತಿಲ್ಲದೋ ಮಾಡತಕ್ಕಂಥ ಅಷ್ಟೂ ಕೆಲಸಗಳಲ್ಲಿ ಒಂದಷ್ಟು ವಿಳಂಬವಾಗ್ತಾ ಇದೆ ಅಂತ. ಅಂದರೆ ನೀವೇನೋ ಕೆಲಸ ಮಾಡಬೇಕು ಅಂತಿರ್ತೀರ ಈ ಕೆಲಸದಲ್ಲಿ, ಅಥವಾ ಕೆಲಸ ಮಾಡತಕ್ಕಂಥ ನಿಮಗೆ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಇವತ್ತಾಗೋ ಕೆಲಸ ನಾಳೆ, ನಾಳೆ ಆಗೋ ಕೆಲಸ ನಾಳಿದ್ದು, ಅಂದರೆ ಕೆಲಸಗಳು ತುಂಬ ಪೋಸ್ಟ್ಪೋನ್ ಆಗ್ತಾನೇ ಇರುತ್ತೆ. ನಿಮ್ಮ ಜೀವನದಲ್ಲಿ ನೀವು ಅಭಿವೃದ್ಧಿ ಹೆಜ್ಜೆ ಇಡಬೇಕು ಅಂತಿದ್ರೆ ಅದು ಕುಂಠಿತವಾಗಿರುತ್ತೆ ಅಂತ. ಅಂದರೆ ಲಾಭ ಜಾಸ್ತಿ ಆಗ್ತಾ ಇಲ್ಲ, ಅಡೆತಡೆಗಳು ಜಾಸ್ತಿ ಆಗ್ತಾ ಇದೆ, ಮನಸ್ಸಿಗೆ ಏನೋ ನೆಮ್ಮದಿ ಇಲ್ಲ, ಕಳವಳ ಕೂಡ ಉಂಟಾಗ್ತಾ ಇದೆ ಅಂತ ತುಂಬ ಅನಿಸ್ತಿರ್ಬೋದು. ದೇಶ ಕುಜರಾವು ಅಂತ ಹೇಳಿ, ಕುಜ ಅಂದರೆ ಒಳ್ಳೆ ಗ್ರಹ, ರಾವು ಪಾಪಗ್ರಹ. ಈ ದಶಭುಕ್ತಿಯಲ್ಲಿ ಕುಜರಾವು ಬಂದಾಗ ಸಂಧಿ ಆಗತ್ತೆ ಅಂತ. ಕುಜರಾವು ಸಂಧಿಯನ್ನು ಶಾಂತಿಯನ್ನು ಮಾಡ್ಕೊಳ್ಳಿ, ಮಾಡಿಸ್ಕೊಂಡಿಲ್ಲ ಅಂದರೆ, ಇಲ್ಲಾಂದರೆ ರಾಹುವಿನ ದಶಭಕ್ತಿ ಮುಗಿದು 18 ವರ್ಷಗಳ ಕಾಲ ಇರುತ್ತೆ ಅಂತ. ಅಷ್ಟು ವರ್ಷಗಳು ನಿಮ್ಮೆಲ್ಲ ಕೆಲಸಗಳು ತುಂಬ ನಿಧಾನವೂ ಆಗ್ಬೋದು, ತಡೆಗಳು ಜಾಸ್ತಿಯೂ ಆಗ್ಬೋದು. ಹಾಗಾಗಿ ಆದಷ್ಟು ಬೇಗ ರಾಹು ಸಂಧಿ ಶಾಂತಿ ಮಾಡಿಕೊಂಡ್ರೆ ತುಂಬ ಸೂಕ್ತ. ಅಬ್ಸರ್ವ್ ಮಾಡಿದರೆ ನೀವು ಒಂದಷ್ಟು ವಿಚಾರ, ಪ್ರಮುಖವಾಗಿ 2024ರಲ್ಲಿ ಗೊತ್ತೋ ಗೊತ್ತಿಲ್ಲದೋ ಮಾನಕ್ಕೋ ಪ್ರಾಣಕ್ಕೋ ಒಂದಷ್ಟು ಅಪಮಾನ ಬಂದಿರುತ್ತೆ, ಅಥವಾ ಮನಸ್ಸಿಗೆ ತುಂಬ ಘಾಸಿ ಮಾಡ್ಕೊಂಡಿರ್ತೀರ. ಯಾರ ಹತ್ರನೂ ಕೂಡ ಹೇಳ್ಕೊಳಕ್ಕಾಗಲ್ಲ. ನಿಮ್ಮ ಒಂದು ಸ್ವಭಾವ ಅಂದರೆ ನೀವು ಯಾರ ಹತ್ರನೂ ಕೂಡ ಅಷ್ಟು ಎಲ್ಲವನ್ನು ಕೂಡ ವ್ಯಕ್ತಪಡಿಸಲ್ಲ, ಹಿಡಿದಿದ್ದಾಟ ಬಿಡೋದಿಲ್ಲ. ಮಾಡತಕ್ಕಂಥ ಕೆಲಸದಲ್ಲಿ ಯಶಸ್ಸು ಸಿಗಲೇಬೇಕು, ಎಷ್ಟೇ ಕಷ್ಟವಾಗಿದ್ರು ಅಂತ ಮಾಡ್ತೀರಾ. ಸ್ವಾಭಿಮಾನ ಜಾಸ್ತಿ. ಯಾವಾಗಲೂ ಕೂಡ ನೀವು ಹೇಳ್ತಕ್ಕಂಥ ಮಾತು ಎಲ್ಲರೂ ಕೇಳಬೇಕು ಅಂತ ಅಪೇಕ್ಷೆ ಜಾಸ್ತಿ ಮಾಡ್ತಾ ಹೋಗ್ತೀರಾ. ಜೊತೆಗೆ ಒಂದಷ್ಟು ಕಹಿ ಘಟನೆ ಆದರೂ ಕೂಡ ಯಾರ ಹತ್ರ ವ್ಯಕ್ತಪಡಿಸ್ಬೇಕೇನು ಅಂತ ಗೊತ್ತಾಗದೆ ಒದ್ದಾಡ್ತಿರ್ತೀರಾ ಅಂತೇಳಿ. ಹಾಗಾಗಿ ಆದಷ್ಟು ಬೇಗ ಕುಜರಾವು ಸಂಧಿ ಶಾಂತಿ ಮಾಡಿಸ್ಕೊಂಡಿಲ್ಲ ಅಂದರೆ ಮಾಡಿಸ್ಕೊಳ್ಳಿ. ರಾಹುವಿನ ಆರಾಧನೆ ಚೆನ್ನಾಗಿ ಮಾಡಿ, ಆದಷ್ಟು ವಿಷ್ಣು ಸಹಸ್ರನಾಮವನ್ನು ಕೇಳಿ ಸ್ವಲ್ಪ ಲಾಭ ಜಾಸ್ತಿ ಅನುಭವಿಸ್ತಾ ಹೋಗ್ತೀರಾ ಅಂಥೇಳಿ. ಇಂದಿನ ವಾರದ ಭವಿಷ್ಯಕ್ಕೆ ಎಲ್ಲರೂ ಕೂಡ ಸ್ವಾಗತ. ದಿನಾಂಕ 2ನೇ ತಾರೀಕಿಂದ 8ನೇ ತಾರೀಕಿನವರೆಗೂ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಜಾಕ್ಪಾಟ್ ಮೇಲೆ ಜಾಕ್ಪಾಟ್. ಉದ್ದೇಶ, ನೀವು ಮಾಡತಕ್ಕಂಥ ಕೆಲಸದಲ್ಲಿ ಲಾಭ ಜಾಸ್ತಿ ನೋಡ್ತೀರಾ ಅಂತ. ಏನೋ ಇಂದಿನ ದಿನಗಳಲ್ಲಿ ಒಂದಷ್ಟು ಒಳ್ಳೆ ಕೆಲಸ ಮಾಡಿರ್ತೀರ, ಕಂಪ್ನಿಲಿ ಶ್ರಮ ಬಿದ್ದು ಕೆಲಸ ಮಾಡಿ ಒಳ್ಳೆ ಲಾಭವನ್ನು ಕೊಂಡ್ಕೊಂಡಿರ್ತೀರ. ಆದರೆ ನಿಮ್ಗೆ ಒಳ್ಳೆ ಇನ್ಸೆಂಟಿವ್ ಬಂದಿರೋದಿಲ್ಲ, ನಿಮ್ಮನ್ನು ಗುರುತಿಸಿರೋದಿಲ್ಲ, ನಿಮಗೆ ಕೊಡಬೇಕಾಗುತ್ತಾ ಒಂದಷ್ಟು ಸವಲತ್ತನ್ನು, ಲಾಭವನ್ನು ಕೊಟ್ಟೇ ಇರೋದಿಲ್ಲ. ನಿಮಗೆ ತುಂಬ ಮನಸ್ಸಿಗೆ ಬೇಜಾರಾಗ್ಬಿಟ್ಟಿರುತ್ತೆ. ಅಷ್ಟೆಲ್ಲ ಕಷ್ಟಪಟ್ಟೆ ಅಪ್ಪ ಕಂಪ್ನಿಗೋಸ್ಕರ ಅಥವಾ ಸಂಸ್ಥೆಗೋಸ್ಕರ ಅಥವಾ ಇನ್ಯಾರಿಗೋಸ್ಕರವೋ, ನನಗೆ ಅಟ್ಲೀಸ್ಟ್ ಒಂದು ಗುರುತಿಸ್ಬೇಕೇನು ಮಾಡಲಿಲ್ಲ, ನನಗೊಂದು ಸ್ವಲ್ಪ ಲಾಭವೂ ಆಗಲಿಲ್ಲ, ಇನ್ನೊಂದು ಸ್ವಲ್ಪ ನಂಗೆ ಲಾಭ ಪ್ರಮೋಷನ್ ಆಗಿದ್ರೆ, ಸ್ಯಾಲರಿ ಲೈಕ್ ಆಗಿದ್ರೆ, ಅಥವಾ ನಾನು 4 ಜನ ಮುಂದೆ ಗುರುತಿಸಿದ್ರೆ ಸಾಕಿತ್ತಪ್ಪ, ನನಗೆ ಮನಸ್ಸಿಗೆ ಏನೋ ಒಂದು ಸಂತೋಷ ಆಗ್ತಿತ್ತು, ಹೊಸ ಕೆಲಸ ಮಾಡೋಕ್ಕೆ ಒಳ್ಳೆ ನನಗೆ ಉತ್ತೇಜನ, ಅಂದರೆ ಒಳ್ಳೆ ನನಗೆ ಹುಮ್ಮಸ್ಸು ಜಾಸ್ತಿ ಆಗ್ತಾ ಇತ್ತು ಅಂತ ಅಂದ್ಕೊಂಡಿದ್ರೆ, ಈ ವಾರ ಅಷ್ಟು ಸಮಸ್ಯೆಗಳಿಗೆ ಲಾಭ ಜಾಸ್ತಿ ಆಗುತ್ತೆ. ಅಂದರೆ ನೀವು ಹಿಂದೆ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಕ್ಕೆ, ಶ್ರಮಕ್ಕೆ ಈ ವಾರ ಒಳ್ಳೆ ಬೆಲೆ ಸಿಗತ್ತೆ ಅಂತ. ಹಾಗಾಗಿ ನಿಮಗೆ ಈ ವಾರ ಮನಸ್ಸಿಗೆ ಒಳ್ಳೆ ಸಂತೋಷದ ವಾತಾವರಣ, ಮಾಡತಕ್ಕಂಥ ಅಷ್ಟೂ ಕೆಲಸದಲ್ಲಿ ನೆಮ್ಮದಿಯೂ ಸಿಗುತ್ತೆ. ಅಂದರೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಈ ವಾರ ತುಂಬ ಚೆನ್ನಾಗಾಗತ್ತೆ ಅಂತೇಳಿ ತಿಳಿದಿರಲಿ. ಈ ವಾರ ನೀವೇನಾರ ಆಟೋ ಓಡಿಸ್ತಾ ಇದ್ದರೆ, ಕ್ಯಾಬ್ಗಳನ್ನು ಓಡಿಸ್ತಾ ಇದ್ದರೆ, ಮೇಷರಾಶಿಯವರಿಗೆ ಖರ್ಚು ಜಾಸ್ತಿ ಇರುತ್ತೆ. ಗೊತ್ತೋ ಗೊತ್ತಿಲ್ಲದೋ ನೀವೇನಾರ ಇಷ್ಟು ಟ್ರಾವೆಲಿಂಗ್ ಏಜೆನ್ಸಿಗಳನ್ನು ನಡೆಸ್ತಾ ಇದ್ದರೆ ಸ್ವಲ್ಪ ಗ್ಯಾರೇಜ್ಗಳೋ ಅಥವಾ ಆ ಮುಖದಲ್ಲಿ ಗ್ಯಾರೇಜೋ ಅಥವಾ ಮತ್ತೊಂದು ಕಡೆ ಅಭಿಮುಖ ಮಾಡಿ ಖರ್ಚುಗಳನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀರಾ ಅಂತ. ಪ್ರಮುಖವಾಗಿ ಮೇಷರಾಶಿಯವರು ಯಾರ ಗೃಹಿಣಿಗಳಿದ್ದರೆ, ಮೇಷರಾಶಿಯ ಗೃಹಿಣಿ ಹೆಣ್ಮಕ್ಳುಗಳಿದ್ದರೆ, ಈ ವಾರ ನಾನು ಮನೇಲೆ ಕೂತ್ಕೊಂಡು ಕೆಲಸಗಳನ್ನು ಮಾಡಬೇಕು ಅಂತಿದ್ರೆ, ಅಥವಾ ನನ್ನ ಕೈಲಾದಷ್ಟು ಒಂದಷ್ಟು 4 ಜನಗಳಿಗೆ ಒಂದು ವಿದ್ಯಾಭ್ಯಾಸವನ್ನು, ಚಿಕ್ಕ ಚಿಕ್ಕ ಮಕ್ಕಳಿಗೆ ಪಾಠಗಳನ್ನು ಮಾಡಬೇಕು ಅಂತಿದ್ರೆ, ಅಥವಾ ಒಂದಷ್ಟು ಜನಕ್ಕೆ ಉತ್ತೇಜನವನ್ನು ನೀಡ್ಬೋದಾ, ಸಣ್ಣ ಪುಟ್ಟ ಚಿಕ್ಕ ಫ್ಯಾಕ್ಟ್ರಿಗಳಿಗೆ ಮನೇಲಿ ತಯಾರಿಸಿ ಮಾಡಿ ಕಳಿಸ್ಕೊಡ್ಬೋದು ಅಂತ ನಿಮ್ಮ ತಲೆಯಲ್ಲಿ ಆಲೋಚನೆಗಳಿದ್ದರೆ ಈ ವಾರ ಮಾಡಿ. ಮೇಷರಾಶಿಯ ಹೆಣ್ಣು ಮಕ್ಕಳುಗಳಿಗೆ ಈ ವಾರ ಲಾಭ ಜಾಸ್ತಿಯೇ ಆಗ್ತಾ ಹೋಗ್ತಿರತ್ತೆ ಅಂತ. ಯಾರು ವಕೀಲ ವೃತ್ತಿಗಳನ್ನು ಮಾಡ್ತಿರ್ತೀರ, ಯಾರು ನಾನು ವಕೀಲರಾಗಬೇಕು ಅಂತ ಅಂದ್ಕೊಂಡಿರ್ತೀರ ಮನಸ್ಸಿನಲ್ಲಿ, ಈ ವಾರ ಅದರ ಕಡೆ ಪ್ರಯತ್ನ ಮಾಡಿ, ಖಂಡಿತವಾಗಿಯೂ ಲಾಭ ಸಿಗುತ್ತೆ. ಕೇಸ್ಗಳನ್ನು ಕೋರ್ಟಿನಲ್ಲಿ ನಡೆಸ್ತಾ ಇದ್ದರೆ ಮೇಷರಾಶಿಯವರಿಗೆ, ಪ್ರಮುಖವಾಗಿ ವಕೀಲರಿಗೆ ಒಳ್ಳೆ ಹೆಸರು ಬರುತ್ತೆ. ಆ ಕೇಸಲ್ಲಿ ಜೇತುಗೂ ಕೂಡ ಪ್ರಾಪ್ತಿಯಾಗತ್ತೆ ಅಂತ. ಗೊತ್ತೋ ಗೊತ್ತಿಲ್ಲದೋ ಕ್ರೀಡಾ ಕ್ಷೇತ್ರದಲ್ಲಿ ನೀವು ಹಿಂದೆ ಮಾಡಿರ್ತಕ್ಕಂಥ ಅಷ್ಟು ಶ್ರಮಕ್ಕೆ
ಲಾಭ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮನ್ನು 4-6 ಜನ ಗುರುತಿಸ್ತಾರೆ, ಪರವಾಗಿಲ್ಲಪ್ಪ ಈ ವ್ಯಕ್ತಿ ಕ್ರೀಡಾ ಕ್ಷೇತ್ರದಲ್ಲಿ ಏನೋ ಒಂದು ಹೆಸರು ಸಾಧನೆ ಮಾಡ್ತಾರೆ ಅಂತೇಳಿ 4 ಜನ ಕರೆದು ನಿಮ್ಮನ್ನು ಮಾತಾಡಿಸ್ತಾರೆ. ಆ ಒಳ್ಳೆ ಉತ್ತೇಜನದಿಂದ ಇನ್ನು ಯಥೇಚ್ಛವಾಗಿ ಅಭ್ಯಾಸವನ್ನು ಮಾಡಿ ಆ ಅಭ್ಯಾಸ ನಿಮ್ಮನ್ನೆಲ್ಲೋ ಶ್ರೇಯಸ್ ಕಡೆ ತೆಗೆದುಕೊಂಡು ಹೋಗುತ್ತೆ. ಗೊತ್ತೋ ಗೊತ್ತಿಲ್ಲೋ 4 ಜನ ನನಗೆ ಗುರುತಿಸ್ತಾ ಇದ್ದಾರೆ ಅಂತ ಮಾಡ್ತಕ್ಕಂಥ ಕೆಲಸವನ್ನು ಅಲ್ಲೇ ನಿಲ್ಲಿಸಿ ಮತ್ತೆ ಆರಾಮ್ಸಿ ಇರೋಣ 1-2 ದಿನ ಅಂತ ಅಂದ್ಕೊಂಡಿದ್ರೆ ಇನ್ನೂ ಪಾತಾಳಕ್ಕೆ ಹೋಗ್ತೀರಾ. ಹಾಗಾಗಿ ಮಾಡ್ತಕ್ಕಂಥ ಕೆಲಸದಲ್ಲಿ ಯಶಸ್ಸು ಸಿಗಲಿ ಅಂಥೇಳಿ ನೀವೇನಾದ್ರು ಅಪೇಕ್ಷೆ ಇಟ್ಕೊಂಡಿದ್ರೆ, ನಿಮ್ಮನ್ನು ಗುರುತಿಸಿದ್ರೆ, ನಿಮ್ಮನ್ನು ಪ್ರೋತ್ಸಾಹಿಸಿದ್ರೆ, ಬೆಂತಟ್ಟಿದ್ರೆ ಕೂಡ ಆ ಕೆಲಸವನ್ನು ಜಾಸ್ತಿಯೇ ಮಾಡ್ಕೊಂಡೋಗಿ ಯಾವುದೇ ಕಾರಣಕ್ಕೂ ಕಮ್ಮಿ ಮಾಡಬೇಡಿ ಅಂಥೇಳಿ. ಪ್ರಮುಖವಾಗಿ ಈ ವಾರ ನಾನು ಲೇವಾದೇವಿಗಳನ್ನು ಮಾಡಬೇಕು ಅಥವಾ ಫಿನಾನ್ಸ್ ಸೆಕ್ಟರ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು, ನಾನು ಶೇರ್ ಮಾರ್ಕೆಟ್ಗಳಲ್ಲಿ ನನ್ನ ದುಡ್ಡನ್ನು ಇನ್ವೆಸ್ಟ್ ಮಾಡಿ ದ್ವಿಗುಣ ಮಾಡಬೇಕು, ಎಫ್ ಡಿಗಳನ್ನು ಅಮೌಂಟ್ ಇಡಬೇಕು ಅಂತಿದ್ರೆ ಕೊಂಚ ಮಟ್ಟಿಗೆ ಯೋಚನೆ ಮಾಡಿಡಿ. ಈ ವಾರದ ಕೊನೆಯ ದಿನಗಳಲ್ಲಿ ನಿಮಗೆ ಹಣ ಬೇಕಾಗುತ್ತೆ ನಿಮ್ಮ ಸ್ವಂತ ಖರ್ಚಿಗೆ ಅಂತೇಳಿ. ಹಾಗಾಗಿ ಹಣವನ್ನೆಲ್ಲ ತೆಗೆದುಕೊಂಡು ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡಿ ನಿಮಗೆ ಹಣವಿಲ್ಲದೆ ಇನ್ಯಾರ ತಮ್ಮ ಕೈ ಚಾಚುವ ಪರಿಸ್ಥಿತಿ ನಿಮ್ಮ ಕೈಯಾರ ನೀವೇ ತಂದುಕೊಳ್ಬೇಡಿ. ಹಾಗಾಗಿ ಮಾಡತಕ್ಕಂಥ ಹಣದ ವ್ಯವಹಾರದಲ್ಲಿ ಸ್ವಲ್ಪ ಜಾಗೃತವಾಗಿ ಹೋಗೋದು ತುಂಬ ಉತ್ತಮ ಅಂಥೇಳಿ. ಈ ವಾರ ಶಿವನ ಆರಾಧನೆ ಯಥೇಚ್ಛವಾಗಿ ಮಾಡಿ, ಖಂಡಿತವಾಗಿಯೂ ಲಾಭ ಜಾಸ್ತಿಯೇ ಆಗ್ತಾ ಹೋಗುತ್ತೆ ಅಂತ. ನಿಮ್ಮ ಅದೃಷ್ಟದ ಸಂಖ್ಯೆ 6. ಮುಂದಿನ ರಾಶಿ ವೃಷಭ ರಾಶಿ. ಈ ವೃಷಭ ರಾಶಿಯವರು ಪ್ರಮುಖವಾಗಿ ಬ್ಯಾಂಕ್ ಕೆಲಸಗಳಲ್ಲಿ ತುಂಬ ಓಡಾಡ್ತಿರ್ತೀರ. ಹಿಂದಿನ ವಾರಗಳಲ್ಲಿ ಏನೋ ಲೋನ್ ಪಡ್ಕೊಳ್ಬೇಕಪ್ಪ, ಸ್ವಂತ ಮನೆ ಮಾಡ್ಕೋಬೇಕು, ಸೈಟ್ ತೆಗೆದುಕೊಳ್ಬೇಕು ಅಂತ ಅಂದ್ಕೊಳ್ತಿರ್ತೀರ, ಮನಸ್ಸಲ್ಲಿ ಆಗ್ತಾನೇ ಇರೋದಿಲ್ಲ. ಅಥವಾ ಯಾವುದೋ ಒಂದು ಬ್ಯಾಂಕಿನ ಸಾಲ ಇರುತ್ತೆ, ತೀರ್ಸೋಕ್ಕೆ ಆಗದೆ, ದುಡ್ಡಿದ್ರೂ ಕೂಡ ಕಟ್ಟಕ್ಕಾಗದೆ, ಮತ್ತಿನ್ಯಾವುದೋ ಖರ್ಚಿಗೆ ಅದನ್ನು ಹಿಂದೆ ಮುಂದೆ ಮಾಡಿಕೊಂಡು ಒಂದಷ್ಟು ಅಮೌಂಟ್ಗಳಲ್ಲಿ ಎಡವಟ್ಟುಗಳನ್ನು ಮಾಡ್ಕೊಳ್ತಿರ್ತೀರ. ಆದರೆ ಈ ವಾರ ಅಷ್ಟೂ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ, ಒಂದು ನೆಮ್ಮದಿಯ ವಾತಾವರಣ ಆಗುತ್ತೆ. ನೀವೇನಾರ ಲೋನ್ ಸೆಕ್ಟರ್ಗಳಲ್ಲಿ ನಿಮ್ಮ ಫೈಲ್ ಸ್ವಲ್ಪ ಹಿಂದೆ ಮುಂದೆ ಆಗಿ ಸ್ಟ್ರಕ್ ಆಗಿದ್ರೆ, ಅಥವಾ ಲೋನ್ ಸ್ಯಾಂಕ್ಷನ್ ಆಗದೆ ಸ್ವಲ್ಪ ವಿಳಂಬ ಆಗ್ತಾ ಇದ್ದರೆ, ಸಾಲ ತೆಗೆದುಕೊಂಡು ಕೈಯಲ್ಲಿ ಹಣ ಇದ್ದು ಕಟ್ಟಕ್ಕಾಗದೆ ಇನ್ಯಾವುದಕ್ಕೂ ಖರ್ಚುಗಳಾಗಿ ಜಾಸ್ತಿ ದ್ವಿಗುಣವಾಗ್ತಿದ್ರೆ ಈ ವಾರ ಅಷ್ಟೂ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಲೋನಿನ ಸೆಕ್ಟರ್ಗಳನ್ನು ತೀರಿಸ್ಕೊಳ್ಬೇಕು ಅಂತ ತೀರಿಸ್ಕೊಳ್ತೀರಾ. ಭೂಮಿಗಳಾಗಿರ್ಬೋದು, ಮನೆಗಳನ್ನು ಪರ್ಚೇಸ್ ಮಾಡೋಕ್ಕೆ ಲೋನ್ಗಳನ್ನು ಅಪ್ಲೈ ಮಾಡಿದರೆ ಈ ವಾರ ಲಾಭ ಜಾಸ್ತಿನೇ ನೋಡ್ತೀರಾ. ಮತ್ತು ಆ ವಿಚಾರದಲ್ಲಿ ಮನಸ್ಸಿಗೆ ಸಂತೋಷವಾಗುತ್ತೆ. ಆದರೆ ಜಾಗೃತವಾಗಿರಿ. ಗೊತ್ತೋ ಗೊತ್ತಿಲ್ಲದ ಓಡಾಟ ಮಾಡ್ತಾ ನೀವು ಆರೋಗ್ಯವನ್ನು ಏರುಪೇರು ಮಾಡ್ಕೊಳ್ತೀರಾ ಅಂತ. ಅಂದರೆ ಗೊತ್ತಿಲ್ಲದೆ ಒಂದಷ್ಟು ಮಿತವಾದ ಆಹಾರವನ್ನು ಸೇವನೆ ಮಾಡದೆ, ಒಂದಷ್ಟು ಆಹಾರದ ಪದ್ಧತಿಗಳಲ್ಲಿ ಗಮನಹರಿಸದೆ ನಿಮಗೆ ನೀವೇ ಆಹಾರವನ್ನು ಹಿಂದೆ ಮುಂದೆ ಮಾಡ್ಕೊಳ್ತೀರಾ. ಸ್ವಲ್ಪ ಜಾಗೃತವಾಗಿ ಹೋಗೋದು ತುಂಬ ಉತ್ತಮ. ಈ ವಾರ ಫೋಟೋಗ್ರಾಫರ್ಗಳಿಗೆ, ಪ್ರಮುಖವಾಗಿ ಕಲಾಕ್ಷೇತ್ರ, ಸಿನಿಮಾ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತಿದ್ರೆ, ಶೃಂಗಾರದ ವಸ್ತುಗಳನ್ನು ಅಂದರೆ ಒಂದು ಡ್ರೆಸ್ಗಳನ್ನು, ಬಟ್ಟೆಗಳನ್ನು ನಾನು ರೆಂಟ್ಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ, ಪ್ರಮುಖವಾಗಿ ಪುರೋಹಿತರಿಗೆ, ಅಡುಗೆ ಭಟ್ರುಗಳಿಗೆ ಈ ವಾರ ಲಾಭ ಜಾಸ್ತಿಯೇ ಆಗುತ್ತೆ. ನೀವು ಅಂದುಕೊಂಡಿರ್ತಕ್ಕಂಥ ಯಥೇಚ್ಛವಾಗಿ ಬಿಸ್ನೆಸ್ಸಲ್ಲಿ ಲಾಭ ಸ್ವೀಕಾರ ಮಾಡ್ಕೊಳ್ತೀರಾ ಅಂತ. ಪ್ರಮುಖವಾಗಿ ಈ ವಾರ ಏನಾದರೂ ನೀರಿನ ಬಿಸ್ನೆಸ್ನ ಪ್ರಮುಖವಾಗಿ ಈಗಲೇ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ, ಪ್ರಮುಖ ಈ ವಾರ ಹೊಸ ಬೇಕ್ರಿ ಓಪನ್ ಮಾಡಬೇಕು ಅಂತಿದ್ರೆ, ಅಥವಾ ನಾನು ಯಾವ್ದಾರ ನರ್ಸರಿ ಓಪನ್ ಮಾಡಬೇಕು ಈ ವಾರ ಅಂತಿದ್ರೆ ಸ್ವಲ್ಪ ಮಟ್ಟಿಗೆ ಪೋಸ್ಟ್ಪೋನ್ ಮಾಡೋದು ಉತ್ತಮ. ಇಲ್ಲ ಅಂದರೆ ಸ್ವಲ್ಪ ಸಮಸ್ಯೆಗೆ ಈಡು ಮಾಡ್ಕೊಳ್ತೀರಾ ಅಥವಾ ನಷ್ಟ ಜಾಸ್ತಿ ಆಗ್ತಾನೆ ಹೋಗುತ್ತೆ ಅಂತೇಳಿ. ಈ ವಾರ ಉತ್ತಮ ಸ್ನೇಹಿತರ ಮಿಲನದಿಂದ ಮನಸ್ಸಿಗೆ ಏನೋ ಸಂತೋಷವಾಗುತ್ತೆ. ವಾರದ ಕೊನೆಯ ಭಾಗದಲ್ಲಿ ನಿಮಗೆ ಇಷ್ಟವಾಗದಂಥ ಮನಸ್ಸಿಗೆ ಆನಂದವನ್ನು ಕೊಡುವ ಒಳ್ಳೆ ರುಚಿಯಾದ ಅಡುಗೆಯನ್ನು ಈ ವಾರ ಸ್ವೀಕಾರ ಮಾಡ್ತೀರಾ. ಅದರಿಂದ ಮನಸ್ಸಿಗೆ ಏನೋ ನೆಮ್ಮದಿ ಸಿಗುತ್ತೆ. ಎಷ್ಟು ನಷ್ಟವಾದರೂ ಪರವಾಗಿಲ್ಲಪ್ಪ, ಮನಸ್ಸಿಗೆ ಏನೋ ಇಷ್ಟವಾಗಿದ್ದ ಆಹಾರ ಸ್ವೀಕರಿಸ್ತದೆ ಅಂಥೇಳಿ. ಹಾಗಾಗಿ ಈ ವಾರ ಯಥೇಚ್ಛವಾಗಿ ವಿಷ್ಣುವಿನ ಆರಾಧನೆ ಮಾಡಿ ವಿಷ್ಣು ಸಹಸ್ರನಾಮವನ್ನು ಕೀಳಿಸ್ಕೊಳ್ಳೋ ಮುಖಾಂತರ ಇರತಕ್ಕಂಥ ಗೊಂದಲವನ್ನು, ನಷ್ಟವನ್ನು ನೀವೇ ನಿವಾರಣೆ ಮಾಡ್ಕೊಳ್ಬೋದು ಅಂತ. ನಿಮ್ಮ ಅದೃಷ್ಟದ ಸಂಖ್ಯೆ 7. ಮುಂದಿನ ರಾಶಿ ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ವಾರ ಏನೋ ಸಾಧನೆ ಮಾಡಬೇಕಪ್ಪ, ತುಂಬ ಜೋಶಲ್ಲಿ ಮುಂದೋಗ್ತಾ ಇರ್ತೀರ. ಆದರೆ ನಿಮ್ಮ ದೇಹ, ನಿಮ್ಮ ಮನಸ್ಸೇ ನಿಮಗೆ ಸಹಾಯ ಮಾಡೋಲ್ಲ ಅಂತ. ಅಂದರೆ ಕೆಲಸದಲ್ಲಿ ಏನೋ ಇರುತ್ತೆ, ಒಂದು ಟಾರ್ಗೆಟ್ ಕೊಟ್ಟಿರ್ತಾರೆ, ಅಥವಾ ಏನೋ ಯಶಸ್ಸು ನಿಮಗೆ ಏನೇನು ಸಿಗಬೇಕು ಅಂತ ಇರುತ್ತೆ, ಸ್ವಲ್ಪ ಜಾಸ್ತಿ ಎಫೆಕ್ಟಿವ್ ಆಗಿ ಕೆಲಸ ಮಾಡೋಣ ಅಂತ ಅಂದ್ಕೊಳ್ತಿರ್ತೀರ. ಆದರೆ ಆ ಕೆಲಸದಲ್ಲಿ ಲಾಭವೇ ಅಪೇಕ್ಷೆ ಮಾಡೋಕ್ಕಾಗಲ್ಲ, ಸ್ವಲ್ಪ ಹಿಂದೆ ಮುಂದೆ ಆಗತ್ತೆ ಅಂತೇಳಿ ಒಂದು. ಎರಡನೇದು, ಈ ವಾರ ಗೊತ್ತೋ ಗೊತ್ತಿಲ್ಲದೋ ದುಃಖವನ್ನು ನಿಮ್ಮ ಕೈಯಾರ ನೀವೇ ತಂದುಕೊಳ್ತೀರಾ ಅಂತ. ಅಂದರೆ ನೀವು ಆಡ್ತಕ್ಕಂಥ ಮಾತುಗಳು ನಿಷ್ಠೂರಕ್ಕೆ ಈಡಾಗತ್ತೆ. ನಿಮ್ಮ ಆತ್ಮೀಯ ಸ್ನೇಹಿತ ಬಳಗವನ್ನು ಅಥವಾ ನಿಮ್ಮ ಹಿತೈಷಿಗಳನ್ನು ಕೊಂಚ ಗೊತ್ತೋ ಗೊತ್ತಿಲ್ಲದೋ ನಿಮ್ಮ ಮಾತುಗಳಿಂದನೇ ಸ್ವಲ್ಪ ಬೇರೆ ಆಗೋದು ಅಥವಾ ದೂರ ಆಗೋ ಥರ ನೀವೇ ಮಾಡ್ಕೊಂಡ್ಬಿಡ್ತೀರಾ ಅಂತ. ಹಾಗಾಗಿ ಸ್ವಲ್ಪ ಮಿಥುನ ರಾಶಿಯವರು ಆಡ್ತಕ್ಕಂಥ ಮಾತುಗಳಲ್ಲಿ ಜಾಗೃತವಾಗಿರಿ. ಪ್ರಮುಖವಾಗಿ ಈ ವಾರ ನಾನೇನಾರ ಹೊಲ ಗದ್ದೆಗಳನ್ನು ಮಾರ್ಕೊಂಡ್ಬಿಡ್ತೀನಪ್ಪ, ಇದರ ಸಾಲವನ್ನು ತೀರಿಸ್ಕೊಳ್ತೀನಿ ಅಂತ ಹೇಳ್ತಿದ್ರೆ ಸ್ವಲ್ಪ ಜಾಗ್ರತೆ, ಸಮಾಧಾನ, 1-2 ವಾರ ಬಿಟ್ಟು ಮಾರಿ, ಲಾಭ ಜಾಸ್ತಿನೇ ನೋಡ್ತೀರಾ. ಎಷ್ಟೇ ಸಮಸ್ಯೆಲಿ ಇರ್ಬೋದು, ಗೊತ್ತಿಲ್ಲದೆ ವಾರ ಮುಗಿಸ್ಬಿಟ್ರಪ್ಪ, ಮಾರ್ಬಿಟ್ರೆ ಒಂದಷ್ಟು ಸಾಲ ತೀರಿಸ್ಕೊಂಡ್ಬಿಟ್ರೆ ನೆಮ್ಮದಿಯಾಗಿರ್ಬೋದು ಅಂತ. ಆದರೆ 1 ವಾರ ಅಥವಾ 2 ವಾರ ಬಿಟ್ಟು ಮಾಡಿದ್ರೆ
ಲಾಭ ಜಾಸ್ತಿ ಅನುಭವಿಸ್ತೀರಾ ಅಂತೇಳಿ. ನಿಮ್ಮ ಆರೋಗ್ಯದಲ್ಲಿ ಕೊಂಚ ಏರುಪೇರಿರುತ್ತೆ. ಪ್ರಮುಖವಾಗಿ ಆಲ್ರೆಡಿ ನಿಮ್ಮ ದೇಹದಲ್ಲಿ ಯಾವುದೋ ರೋಗಗಳಿದ್ದರೆ ಆ ರೋಗ ದ್ವಿಗುಣವಾಗುತ್ತೆ. ಹಾಗಾಗಿ ಆರೋಗ್ಯದ ಮೇಲೆ ಗಮನ ಹರಿಸಿ ಟೆನ್ಷನ್ಸ್ಗಳನ್ನು ಕಮ್ಮಿ ಮಾಡ್ಕೊಳ್ಳಿ ಅಂತ. ಅಂದರೆ ಗೊತ್ತೋ ಗೊತ್ತಿಲ್ಲೋ ಒತ್ತಡವನ್ನು ಜಾಸ್ತಿ ಮಾಡ್ಕೊಳ್ಬೇಕು, ಕೆಲಸ ಆದಷ್ಟು ಬೇಗ ರೀಚ್ ಆಗಿಬಿಡ್ಬೇಕಪ್ಪ, ಗೋಲ್ ಬೇಗ ರೀಚ್ ಆಗಬೇಕು ಅಂತ ನಿಮಗೆ ನಿಮ್ಮ ಕೈಯಾರವೇ ಟೆನ್ಷನ್ಸ್ಗಳನ್ನು ಜಾಸ್ತಿ ಮಾಡ್ಕೊಳ್ತೀರಾ. ಹಾಗಾಗಿ ಕಾರ್ಯದಲ್ಲಿ ಅಂದರೆ ಪ್ರಗತಿಯು ಕಮ್ಮಿ ಆಗುತ್ತೆ. ಅಂದರೆ ಮನಸ್ಸು ಏಕಾಗ್ರತೆಯಿಂದ ಕೆಲಸ ಮಾಡೋಕ್ಕಾಗೋದಿಲ್ಲ, ಪ್ರಗತಿ ಕಮ್ಮಿ ಆಗ್ತಾ ಬರುತ್ತೆ. ಆ ವಿಚಾರದಲ್ಲಿ ಕೊಂಚ ಮಟ್ಟಿಗೆ ಜಾಗೃತವಾಗಿರೋದು ತುಂಬ ಸೂಕ್ತ ಅಂತ. ಈ ವಾರ ನೀವು ಮಾಡತಕ್ಕಂಥ ಹೊಸ ಹೊಸ ಕೆಲಸದಲ್ಲಿ ಅಡೆತಡೆಗಳು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ವ್ಯಕ್ತಿಗಳು ನಿಮ್ಮನ್ನು ವಿರೋಧ ಮಾಡ್ತಾರೆ, ನಿಮ್ಮ ಕ್ಲೋಸೆಸ್ಟ್ ಸರ್ಕಲ್ ಇರುವ ಸ್ನೇಹಿತರುಗಳಾಗಿರ್ಬೋದು. ಹಾಗಾಗಿ ಸ್ವಲ್ಪ ಹೊಸ ಕೆಲಸ ಪ್ರಾರಂಭ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾಡತಕ್ಕಂಥ ಕೆಲಸ ಇನ್ಯಾರಿಗೂ ವಿರೋಧವನ್ನು ಆಗೋದಿಲ್ವೋ ಅಥವಾ ಆ ಮಾಡತಕ್ಕಂಥ ಕೆಲಸ ನನಗೆ ನಷ್ಟ ಆಗೋದಿಲ್ವೋ ಅಂತ ಆಲೋಚನೆ ಮಾಡಿ ಮುಂದುವರೆದರೆ ತುಂಬ ಉತ್ತಮ ಅಂಥೇಳಿ. ಈ ವಾರ ನೀವು ಸರಸ್ವತಿಯನ್ನು ಆರಾಧನೆ ಮಾಡಿ ಖಂಡಿತವಾಗಿಯೂ ವಿದ್ಯಾಕ್ಷೇತ್ರದಲ್ಲಿ ಯಾರು ಅಭಿವೃದ್ಧಿ ಆಗಬೇಕು, ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರಿಗೆ ಲಾಭ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ಅಂತ. ನಿಮ್ಮ ಅದೃಷ್ಟದ ಸಂಖ್ಯೆ 5. ಮುಂದಿನ ರಾಶಿ ಕಟಕ ರಾಶಿ. ಈ ಕಟಕ ರಾಶಿಯವ್ರಿಗೆ ಅನಿಸ್ಬಿಡ್ತಿರುತ್ತೆ, ಈ ಕಂಪ್ನಿಯಲ್ಲಿ ಸೇರಿಕೊಂಡು ಅಥವಾ ಈ ಸಂಸ್ಥೆಯಲ್ಲಾಗಿರ್ಬೋದು, ಈ ಕಚೇರಿಯಲ್ಲಿ ಕೆಲಸ ಒಂದು 10-15 ವರ್ಷದಿಂದ ಮಾಡ್ತಾ ಇದ್ದೀನಪ್ಪ, ಸ್ವಲ್ಪ ಬೇರೆ ವಾತಾವರಣ ನೋಡೋಣ, ಅಥವಾ ಈ ಕೆಲಸದಲ್ಲಿ ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗ್ತಾ ಇಲ್ಲ, ನಾನು ಬೇರೆ ಸ್ಥಳವನ್ನು ಅಥವಾ ಆಯ್ಕೆ ಮಾಡಿಕೊಂಡ್ರೆ ಅಥವಾ ಈ ಕೆಲಸ ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ, ಬೇರೆ ಕಡೆ ಟ್ರಾನ್ಸ್ಫರ್ ತೆಗೆದುಕೊಂಡ್ರೆ, ಈ ಕಂಪ್ನಿ ಬಿಟ್ಟು ಬೇರೆ ಕಂಪ್ನಿಲಿ ಹೋಗಿ ಸೇರಿಕೊಂಡ್ರೆ ನನ್ನ ಕೆಲಸದಲ್ಲಿ ಅಭಿವೃದ್ಧಿ ಆಗುತ್ತಾ ಅಂತ ನೀವು ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಆ ವಿಚಾರದಲ್ಲಿ ಪ್ರಯತ್ನ ಪಡೋಕ್ಕೋಗಿ ಮನಸ್ಸಿಗೆ ಸ್ವಲ್ಪ ತಳಮಳ ಆಗಿ ಏನಪ್ಪ ಬೇಡಪ್ಪ ಏನೋ ಮಾಡೋಕ್ಕೋಗಿ ಇನ್ನೆಲ್ಲೋ ಸಮಸ್ಯೆ ಸಿಕ್ಕಾಕೊಂಡ್ಬಿಟ್ಟಿರ್ತೀನೋ ಅಂತ ಅಂದ್ಕೊಳ್ತಿದ್ರೆ ಖಂಡಿತ ಭಯಪಡಬೇಡಿ. ಈ ವಾರ ನೀವೇನಾರ ಟ್ರಾನ್ಸ್ಫರ್ಗೆ ಅಪೇಕ್ಷೆ ಮಾಡ್ತಿದ್ರೆ ಅಥವಾ ಈ ಸ್ಥಳ ನನಗೆ ಸ್ವಲ್ಪ ಬೇಜಾರಾಗ್ತಿದೆ, ಬೇರೆ ಸ್ಥಳಕ್ಕೆ ಹೋಗಿ ಹೊಸ ಸ್ಥಳಕ್ಕೆ ಹೋಗಿ ಕೆಲಸ ಮಾಡೋಣ ಅಂತಿದ್ರೆ ಮಾಡಿ ಲಾಭ ಜಾಸ್ತಿನೇ ನೋಡ್ತೀರಾ ಅಂಥೇಳಿ. ಈ ವಾರ ಕಟಕ ರಾಶಿಯವರಿಗೆ ಗೊತ್ತೋ ಗೊತ್ತಿಲ್ಲದೋ ಒಂದಷ್ಟು ವಿಚಾರದಲ್ಲಿ ಲಾಭ ಸಿಗುತ್ತೆ ಅಂತ. ಪ್ರಮುಖವಾಗಿ ಪ್ರೇಮದ ವಿಚಾರಗಳು ಅಂತ. ಯಾರು ಪ್ರೇಮಿಸ್ತಾ ಇರ್ತೀರಾ ಈ ರಾಶಿಯವರು, ಕಟಕ ರಾಶಿಯವರು, ಮದುವೆ ಆಗಬೇಕು ಅಂತ ಅಪೇಕ್ಷೆ ಇರುತ್ತೆ, ಆದರೆ ಆಗಕ್ಕಾಗ್ತಿರಲ್ವೋ ಈ ವಾರ ಪ್ರಯತ್ನ ಪಡಿ. ಖಂಡಿತವಾಗಿಯೂ ಮದುವೆ ವಿಚಾರದಲ್ಲಿ ನಿಮಗೆ ಲಾಭವೇ ಜಾಸ್ತಿ ಆಗ್ತಾ ಹೋಗುತ್ತೆ, ಮನೆಯಲ್ಲೂ ಕೂಡ ನಿಮಗೆ ಸಪೋರ್ಟ್ ಸಿಗ್ತಾ ಹೋಗುತ್ತೆ ಅಂತೇಳಿ. ಈ ವಾರ ನೀವೇನಾದ್ರು ನಾನು ಸ್ಟಾಕಿಗೆ ಇನ್ವೆಸ್ಟ್ ಮಾಡ್ತಾ ಹೋಗ್ತೀನಿ ಅಥವಾ ನಾನು ಶೇರ್ ವಿಚಾರಗಳಿಗೆ ಕಲಿಬೇಕು ಅಂತ ಆಸಕ್ತಿ ಉಳ್ಳವನಾಗಿದ್ದೀನಿ, ಮುಂದೆ ಶೇರು ಅಥವಾ ಸ್ಟಾಕ್ ಆ ವಿಚಾರಗಳಲ್ಲಿ ನಾನು ತುಂಬ ಒಳ್ಳೆಯ ಸಂಸ್ಥೆಯನ್ನು ಕಟ್ಟಬೇಕು, 100 ಜನ ಕೆಲಸವನ್ನು ಕೊಡಬೇಕು ಅಂತ ಅಪೇಕ್ಷೆ ಇದ್ದರೆ ಕಟಕ ರಾಶಿಯವರು ಈ ವಾರ ಮುಂದುವರಿರಿ, ಲಾಭ ಜಾಸ್ತಿ ಆಗ್ತಾ ಹೋಗಿರುತ್ತೆ. ಈ ವಾರ ಯಾರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದಾರೆ ಕಟಕ ರಾಶಿಯವರು, ಲಾಭ ಕಟ್ಟಿಟ್ಟ ಬುತ್ತಿ ಅಂತೇಳಿ. ಪ್ರಮುಖವಾಗಿ ನಿಮ್ಮ ಹಳೆಯ ಒಂದಷ್ಟು ಸೈಟ್ಗಳಾಗಿರ್ಬೋದು, ಹೊಲಗಳು ಸೇಲ್ ಆಗದೆ ಮಧ್ಯ ನಿಂತೋಗಿರುತ್ತೋ ಅಥವಾ ನಿಮಗೆ ಕಮಿಷನ್ಸ್ಗಳು ಸಿಕ್ಕಿರೋದಿಲ್ವೋ, ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಿಗಳಿಗೆ ಈ ವಾರ ಲಾಭ ಜಾಸ್ತಿ ಆಗುತ್ತೆ. ತಿಳಿದಿರಲಿ, ಗೊತ್ತೋ ಗೊತ್ತಿಲ್ಲದೋ ನೀವು ಆ ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರ ಜಾಸ್ತಿ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಸೇವ್ ಮಾಡಿಕೊಂಡ್ರೆ ತುಂಬ ಉತ್ತಮ. ಈ ವಾರ ಸ್ವಲ್ಪ ಮನಸ್ಸಿಗೆ ಭಯದ ವಾತಾವರಣ ಇರುತ್ತೆ ಅಂತ. ಪ್ರಮುಖವಾಗಿ ಹಿತಶತ್ರುಗಳ ಕಾಟ ಜಾಸ್ತಿಯೇ ಆಗಿರುತ್ತೆ ಅಂತ. ನೀವು ಯಾರನ್ನ ಶತ್ರುಗಳು ಅಂತ ಹಿತಶತ್ರುಗಳು ಅಂತ ಗುರುತಿಸಿರ್ತೀರೋ ಅವರು ಸಣ್ಣ ಪುಟ್ಟ ಕಿರಿಕಿರಿಗಳನ್ನ ನಿಮಗೆ ಕೊಡ್ತಾ ಹೋಗ್ತಿರ್ತಾರೆ. ಮಾಡ್ತಕ್ಕಂಥ ಕೆಲಸದಲ್ಲಿ ನೀವು ಸರಿ ಇಲ್ಲ ಅಂತ ವಾದಿಸೋದು, ನೀವು ಮಾಡತಕ್ಕಂಥ ಕೆಲಸವನ್ನೇ ಹಿಂದೆ ಮುಂದೆ ಮಾಡೋದು, ಅಥವಾ ನಿಮಗಿಂತ ಹೈಯರ್ ಅಥಾರಿಟಿಗಳ ಹತ್ರ ಈ ವ್ಯಕ್ತಿ ಸರಿ ಇಲ್ಲಪ್ಪ ಅಂತ ಅವ್ರಿಗೆ ಹೇಳ್ಕೊಡೋದು, ಈ ಥರ ಚಾಡಿ ಮಾತುಗಳಿಂದ ಅಥವಾ ನಿಮ್ಮ ಮೇಲೆ ಅಸೂಯೆಯಿಂದ ಮಾಡತಕ್ಕಂಥ ಪಿತೂರಿಗಳಿಂದ ನಿಮ್ಮ ಮನಸ್ಸಿಗೂ ಘಾಸಿ ಆಗುತ್ತೆ. ಅಥವಾ ಏನೋ ಇನ್ನೊಬ್ಬರ ಮುಂದೆ ನನಗೆ ಏನೋ ಅವಮಾನ ಆಗ್ತಿದೆಯಪ್ಪ, ಬೇಜಾರಾಗ್ತಿದೆ ಅಂತ, ಅಥವಾ ಬೇಜಾರು ಆಗ್ಬೋದು, ಅವಮಾನ ಆಗ್ಬೋದು ಅಂಥೇಳಿ ಮನಸ್ಸಿಗೆ ಒಂದಷ್ಟು ಅಲ್ಲೋಲ ಕಲ್ಲುಗಳು ಮತ್ತು ಭಯವೂ ಕೂಡ ಇರುತ್ತೆ. ಹಾಗಾಗಿ ನೀವು ಯಥೇಚ್ಛವಾಗಿ ಗುರುಗಳ ಅಂದರೆ ನಿಮ್ಮ ಪ್ರಮುಖ ಇಷ್ಟ ದೇವರ ಆರಾಧನೆ ಮಾಡಿ ಖಂಡಿತವಾಗಿ ಈ ಸಮಸ್ಯೆಯಿಂದ ಹೊರಡೆ ಬರ್ತೀರಾ. ಮಾಡತಕ್ಕಂಥ ಕೆಲಸದಲ್ಲಿ ಜಯತ್ವ ಪ್ರಾಪ್ತಿಯಾಗತ್ತೆ. ನಿಮ್ಮ ಅದೃಷ್ಟದ ಸಂಖ್ಯೆ 8. ಮುಂದಿನ ರಾಶಿ ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ವಾರ ಮಾಡತಕ್ಕಂಥ ಅಷ್ಟೂ ಕೆಲಸಗಳಲ್ಲಿ ಜಯತ್ವ ಪ್ರಾಪ್ತಿ ಖಂಡಿತ ಆಗುತ್ತೆ. ಮಾಡತಕ್ಕಂಥ ಕೆಲಸದಲ್ಲಿ ಒಂದಷ್ಟು ಆರಾಮ್ಸೆ ಅನಿಸುತ್ತೆ, ಪರವಾಗಿಲ್ಲಪ್ಪ ಕೊನೆಯ ವಾರಕ್ಕೆ ಹೋಲಿಸ್ಕೊಂಡ್ರೆ ಈ ವಾರ ವರ್ಕಿನಲ್ಲಿ ಅಥವಾ ಕೆಲಸದಲ್ಲಿ ಸ್ವಲ್ಪ ಆರಾಮಾಗಿದ್ದೀನಿ, ಬ್ಯಾಲೆನ್ಸ್ ಮಾಡ್ಕೊಳ್ತಿದ್ದೀನಿ ಅಂತ ಮನಸ್ಸಿಗೆ ಆರಾಮ್ಸೆ ಆಗುತ್ತೆ. ಇಂದಿನ ವಾರಕ್ಕೆ ಹೋಲಿಸ್ಕೊಂಡ್ರೆ ಈ ವಾರ ಸಿಂಹರಾಶಿಯವರು ಸ್ವಲ್ಪ ಲಾಭ ಜಾಸ್ತಿಯೇ ಪಡೆಯತಕ್ಕಂಥದ್ದು ಅಂತೇಳಿ. ಗೊತ್ತೋ ಗೊತ್ತಿಲ್ವೋ ಉತ್ತಮ ಸ್ನೇಹಿತರೊಂದಿಗೆ ಒಡನಾಟ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾರು ಅವರು ಸ್ನೇಹಿತರು ಅಂತ ಅಂದ್ಕೊಂಡಿರ್ತಾರೋ ಅವ್ರ ಜೊತೆ ಸಲಿಗೆ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಆರಾಮಾಗಿ ಅವರ ಮನಸ್ಸಿನ ಭಾವನೆಗಳನ್ನು ಅವ್ರ ಹತ್ರ ವ್ಯಕ್ತಪಡಿಸ್ಕೊಳ್ತಾ ಹೋಗ್ತಾರೆ, ಮನಸ್ಸನ್ನು ಹಗುರವನ್ನಾಗಿ ಮಾಡ್ಕೊಳ್ತಾರೆ ಅಂತ. ಅಂದರೆ ಅವರು ಗೊತ್ತಿಲ್ಲದಷ್ಟು ಗೊಂದಲವನ್ನಾಗಿ ಇಟ್ಕೊಂಡ್ಬಿಟ್ಟಿರ್ತಾರೆ ಮನಸ್ಸಲ್ಲಿ. ಇದನ್ನು ಹೇಳ್ಕೋಬೇಕಾ ಬೇಡವಾ, ಈ ಕ್ಷೇತ್ರದಲ್ಲಿ ಮುಂದುವರೆದ್ರೆ ನಂಗೆ ಲಾಭ ಆಗುತ್ತಾ ನಷ್ಟವಾಗುತ್ತಾ,
ನನ್ನ ಚಂಚಲ ಮನಸ್ಥಿತಿ, ನಾನು ಆಡತಕ್ಕಂಥ ಮಾತುಗಳು ಯಾರಿಗೋ ನಿಷ್ಠುರ ಮಾಡಿಬಿಡುತ್ತೋ, ಇನ್ಯಾರನ್ನ ಕಳ್ಕೊಂಡ್ಬಿಡ್ತೀನಿ ಅಂತ ಒಂದಷ್ಟು ಗೊಂದಲದಲ್ಲೇ ಇರ್ತಾರೆ. ಆದರೆ ಈ ವಾರ ಅವರು ಅವರ ಸ್ನೇಹಿತರೊಂದಿಗೆ ಬೆರೆತಾಗ ಗೊತ್ತೋ ಗೊತ್ತಿಲ್ಲದೋ ಅವರ ಮನಸ್ಸು ಅಗರವಾಗತ್ತೆ, ಮತ್ತು ಅವರುಗಳಿಂದ ಒಳ್ಳೆ ಸಜೆಷನ್ ಪಡೆದುಕೊಂಡು ಮುಂದಿನ ಅಭಿವೃದ್ಧಿ ಹೆಜ್ಜೆಗಳನ್ನು ಒಳ್ಳೆ ಹೆಜ್ಜೆಗಳನ್ನು ಇಡ್ತಾರೆ ಅಂಥೇಳಿ. ಈ ವಾರ ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ, ಅಥವಾ ಒಂದಷ್ಟು ಅಮೌಂಟ್ ಇದೆಯಪ್ಪ ಯಾರಿಗಾರ ಕೊಟ್ಟರು ಬಿಸ್ನೆಸ್ ಮಾಡಿಸೋಣ ಅಂತಿದ್ರೆ ಮಾಡಿಸೋದು ಬೇಡ. ಏನಕ್ಕಂದರೆ ಗೊತ್ತೋ ಗೊತ್ತಿಲ್ಲ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿದ್ರೆ, ಅಥವಾ ಸ್ನೇಹಿತರಿಗೋ ಇನ್ಯಾರಿಗೋ ಪಾರ್ಟ್ನರ್ಶಿಪ್ಪಲ್ಲೋ ಅಥವಾ ದುಡ್ಡನ್ನು ಹೂಡಿಕೆ ಮಾಡ್ತೀನಿ ಅಂತೇಳಿ ದುಡ್ಡನ್ನು ಅಲ್ಲಿಗೆ ಹಾಕಿದ್ರೆ ಖಂಡಿತವಾಗಿ ಆ ವ್ಯಕ್ತಿಗಳು ನಿಮಗೆ ಮೋಸ ಮಾಡ್ತಾರೆ, ಅಥವಾ ನಿಮ್ಮ ದುಡ್ಡನ್ನು ಲಾಭವನ್ನು ರಿಟರ್ನ್ ಕೊಡೋದನ್ನು ನಿಧಾನ ಮಾಡ್ತಾ ಹೋಗ್ತಾರೆ. ನೀವು ಸಮಸ್ಯೆ ಸುಳಿಯಲ್ಲಿ ಸಿಗಾಕೊಳ್ತೀರಾ ಅಂತ. ಹಾಗಾಗಿ ಅಮೌಂಟನ್ನು ಇನ್ವೆಸ್ಟ್ ಮಾಡಬೇಕಾದ್ರೆ ಅಥವಾ ಅಮೌಂಟನ್ನು ಕೊಡಬೇಕಾದ್ರೆ ಜಾಗೃತವಾಗಿರಿ ಅಂಥೇಳಿ. ಈ ವಾರ ನಿಮಗೆ ಇಷ್ಟವಾದ ಸಂಬಂಧಿಕರೊಂದಿಗೆ ಮಿಲನವಾಗುತ್ತೆ. ಗೊತ್ತೋ ಗೊತ್ತಿಲ್ಲದೋ ಯಾವ ಸಂಬಂಧಿಕರೊಂದಿಗೆ ನಿಮಗೆ ನಿಷ್ಠುರವಾಗಿತ್ತೋ ಅವರು ನಿಮ್ಮನ್ನು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾ ಹೋಗ್ತೀರಾ. ಉತ್ತಮ ಭೂರಿ ಭೋಜನವನ್ನು ನೀವು ಸ್ವೀಕಾರ ಮಾಡ್ತೀರಾ. ದೂರದ ಕ್ಷೇತ್ರಗಳಿಗೆ ದರ್ಶನ ಮಾಡಬೇಕು ಅಂತಿದ್ರೆ ಖಂಡಿತ ನಿಮ್ಮ ಇಷ್ಟ ದೇವರ ದರ್ಶನ ಮಾಡಿ. ಈ ವಾರ ಒಳ್ಳೆ ಫಲವನ್ನೇ ಕೊಟ್ಟುಕೊಡ್ತಾನೆ. ಆದರೆ ಆರೋಗ್ಯದ ಬಗ್ಗೆ ಗಮನವಿರಲಿ ಅಂಥೇಳಿ. ನಿಮ್ಮ ಅದೃಷ್ಟ ಸಂಖ್ಯೆ 6. ಈ ವಾರ ನೀವು ಬ್ರಹ್ಮನನ್ನು ಆರಾಧನೆ ಮಾಡಿ ಅಥವಾ ಸೂರ್ಯದೇವರ ಆರಾಧನೆ ಮಾಡಿ, ಲಾಭ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರು ಈ ವಾರ ಅತಿಯಾದ ಬುದ್ಧಿವಂತಿಕೆಯಿಂದ ಏನೋ ಸಾಧನೆ ಮಾಡಕ್ಕೆ ಹೋಗ್ತೀನಿ ಅಂಥೇಳಿ ಎಲ್ಲ ಸಮಸ್ಯೆಗಳನ್ನ ತಮ್ಮ ತಲೆ ಮೇಲೆ ತಾವೇ ಹಾಕೊಂಡ್ಬಿಡ್ತಾರೆ ಅಂಥೇಳಿ. ಅಂದರೆ ಯಾವುದೋ ಸಮಸ್ಯೆಲಿರ್ತಾರೆ, ಈ ಉಪಾಯ ಮಾಡೋಣ, ಈ ಸಮಸ್ಯೆಯನ್ನು ನಾನು ನಿವಾಳಿಸ್ಕೊಂಡು ಲಾಭ ಜಾಸ್ತಿ ನಿಲ್ಲೋ ಪಡ್ಕೊಂಡ್ಬಿಡ್ತೀನಿ, ಅಥವಾ ವ್ಯಕ್ತಿಗಳ ಜೊತೆ ಒಂದು ಸ್ವಲ್ಪ ಮನಸ್ತಾಪ ಇರುತ್ತೆ, ಇವ್ರನ್ನ ಬಿಟ್ಟೇ ಬೇಡ, ಇನ್ನೆಲ್ಲೋ ಹೋಗಿ ಇನ್ನೇನೋ ಮಾಡೋಣ ಅಂತ ಹೋಗ್ತಿರ್ತೀರ. ಗೊತ್ತೋ ಗೊತ್ತಿಲ್ಲದೋ ನಿಮ್ಮ ಅತಿಯಾದ ಬುದ್ಧಿವಂತಿಕೆ ನಿಮಗೆ ಮುಳುವಾಗತ್ತೆ ವಾರ ಅಂತ. ಹಾಗಾಗಿ ಖಂಡಿತ ಯೋಚನೆ ಮಾಡಿ, ನಿಮಗೆ ಯಾವುದು ಅಭಿವೃದ್ಧಿ ಆಗುತ್ತೋ ಯಾವುದು ಒಳ್ಳೆಯದಾಗುತ್ತೋ ಅದನ್ನೇ ಮಾಡಿ. ಆದರೆ ಜಾಗೃತದಿಂದ ಮಾಡಿ. ಏನೋ ಮಾಡ್ತೀನಿ ಅಂತ ಆತುರ ನಿರ್ಧಾರಗಳನ್ನು ತೆಗೆದುಕೊಂಡು ಗೊತ್ತೋ ಗೊತ್ತಿಲ್ಲೋ ಸಮಸ್ಯೆಗಳನ್ನು ಜಾಸ್ತಿ ಮಾಡ್ಕೊಳ್ಬೇಡಿ ಅಂತ. ಈ ವಾರ ನೀವೆಷ್ಟು ನಿಧಾನವಾಗಿ ಸಮಾಧಾನವಾಗಿ ಕೆಲಸ ಮಾಡ್ತಿರೋ ಅಷ್ಟು ಲಾಭ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಗೊತ್ತೋ ಗೊತ್ತಿಲ್ಲದೋ ಈ ವಾರ ಹಿಂದೆ ಮುಂದೆ ಮಾಡಿಕೊಂಡ್ರೆ ನಿಮಗೆ ಲಾಭ ಸಿಗೋದಿಲ್ಲ, ನಷ್ಟವೇ ಜಾಸ್ತಿ ಅಂತೇಳಿ. ಅಂದರೆ ಆತುರದ ನಿರ್ಧಾರಗಳು ಬೇಡ ಅಂಥೇಳಿ. ಈ ವಾರ ನಾನಾದರೂ ದೂರದ ಒಂದು ಪ್ರದೇಶಕ್ಕೆ ಪ್ರಯಾಣವನ್ನು ಮಾಡ್ತಾಯಿದ್ದೀನಿ, ಅದು ಸೋಲೋ ಟ್ರಿಪ್ ಮಾಡಬೇಕು ಅಂತ ನೀವೇನಾರ ಅಪೇಕ್ಷೆ ಮಾಡ್ಕೊಂಡಿದ್ರೆ ಕೊಂಚ ಮಟ್ಟಿಗೆ ಬೇಡ. ಇಲ್ಲ ಅಂದರೆ ಸ್ವಲ್ಪ ಆ ಪ್ರಯಾಣದಲ್ಲಿ ಅಡೆತಡೆಗಳಾಗಿರ್ಬೋದು, ನಷ್ಟಗಳನ್ನು ಯಥೇಚ್ಛವಾಗಿ ಅನುಭವಿಸ್ತಾ ಹೋಗ್ತಿರ್ತೀರ ಅಂತ. ಈ ಕನ್ಯಾ ರಾಶಿಯವರಿಗೆ ಈ ವಾರ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಿರುತ್ತೆ. ಪ್ರಮುಖವಾಗಿ ತಲೆನೋವಾಗಿರ್ಬೋದು, ಮೂಳೆಯ ವಿಚಾರದಲ್ಲಿ ಒಂದಷ್ಟು ನೋವುಗಳನ್ನು ಪೆಟ್ಟುಗಳನ್ನು ಈ ವಾರ ಮಾಡ್ಕೊಳ್ತೀರಾ. ಸ್ವಲ್ಪ ಓಡಾಡಬೇಕಾದ್ರೆ ನೀರಿನ ಪ್ರದೇಶಗಳಲ್ಲಿ ಕೈಕಾಲುಗಳು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡ್ರೆ ತುಂಬ ಉತ್ತಮ. ಇಲ್ಲ ಅಂದರೆ ಒಂದಷ್ಟು ದಿನ ಆರೋಗ್ಯದ ಸಮಸ್ಯೆಗಳನ್ನು ಈ ವಿಚಾರವಾಗಿ ಎದುರಿಸಬೇಕಾಗತ್ತೆ ಅಂತೇಳಿ. ಈ ವಾರ ನಿಮಗೆ ಇಷ್ಟವಾದ ಸ್ನೇಹಿತರೊಂದಿಗೆ ಒಂದಷ್ಟು ಭಿನ್ನಾಭಿಪ್ರಾಯಗಳಾಗತ್ತೆ. ಹಾಗಾಗಿ ಸ್ನೇಹಿತರೊಂದಿಗೆ ವ್ಯಾಪಾರ ಅಥವಾ ವ್ಯವಹಾರ ಮಾಡಬೇಕಾದ್ರೆ ಜಾಗೃತವಾಗಿ ವ್ಯವಹಾರ ಮಾಡಿ. ಇಲ್ಲ ಅಂದರೆ ನಿಮ್ಮ ಸ್ನೇಹವೇ ನಾಶವಾಗಿಬಿಡ್ಬೋದು ಅಂತ ನೀವು ಮಾಡ್ತಕ್ಕಂಥ ಒಂದಷ್ಟು ವ್ಯವಹಾರದ ಮಾತುಕತೆಗಳಿಂದ. ಹಾಗಾಗಿ ಸ್ವಲ್ಪ ಜಾಗೃತವಾಗಿ ಮುಂದುವರಿಯೋದು ತುಂಬ ಉತ್ತಮ ಅಂತ. ಈ ವಾರ ಕನ್ಯಾ ರಾಶಿಯವರು ನನ್ನ ಹೈಯರ್ ಎಜುಕೇಷನ್ ಒಬ್ಬ ವ್ಯಕ್ತಿ ಮಾಡಬೇಕು ಅಂತಿದ್ರೆ, ಅಥವಾ ಹೈಯರ್ ಎಜುಕೇಷನ್ ಸಂಬಂಧಪಡ್ತಾ KPSC IAS ಕೋಚಿಂಗ್ ಸೆಂಟರ್ಗಳನ್ನ ಓಪನ್ ಮಾಡಬೇಕು ಅಂತಿದ್ರೆ ಖಂಡಿತ ಮಾಡಿ. ಈ ವಾರ ಕನ್ಯಾ ರಾಶಿಯವರಿಗೆ ಆ ವಿಚಾರದಲ್ಲಿ ಒಳ್ಳೆ ಲಾಭವೂ ಸಿಗುತ್ತೆ, ಒಳ್ಳೆ ಹೆಸರು ಕೂಡ ಸಿಗುತ್ತೆ ಅಂತೇಳಿ. ಈ ವಾರ ನೀವು ಲಕ್ಷ್ಮಿ ಆರಾಧನೆ ಮಾಡಿಕೊಂಡ್ರೆ ಒಂದಷ್ಟು ಬಿಸ್ನೆಸ್ ಕ್ಷೇತ್ರದಲ್ಲಿ ಲಾಭ ಅನುಭವಿಸ್ತೀರಾ. ಇಲ್ಲ ಸ್ವಲ್ಪ ಮಟ್ಟಿಗೆ ವ್ಯಾಪಾರ ಕಮ್ಮಿ ಆಗುತ್ತೆ, ಲಾಭವೂ ಕೂಡ ಕಮ್ಮಿ ಆಗುತ್ತೆ, ನಷ್ಟ ಏನಾಗೋದಿಲ್ಲ, ಆದರೆ ಲಾಭವೇ ಕಮ್ಮಿ ಆಗ್ತಾ ಹೋಗ್ತಿರುತ್ತೆ ಅಂತ. ಹಾಗಾಗಿ ಲಕ್ಷ್ಮಿ ಆರಾಧನೆ ತುಂಬ ಒಳಿತು ಅಂತೇಳಿ. ನಿಮ್ಮ ಅದೃಷ್ಟದ ಸಂಖ್ಯೆ 4. ಮುಂದಿನ ರಾಶಿ ತುಲಾರಾಶಿ. ಈ ತುಲಾರಾಶಿಯವರಿಗೆ ವಾರದ ಮೊದಲು 3 ದಿನ ಮನಸ್ಸಿಗೆ ಏನೋ ಆದ ಸಂತೋಷ, ಏನೋ ಒಂದು ಸಮಾಧಾನ. ಆದರೆ ಗೊತ್ತೋ ಗೊತ್ತಿಲ್ಲದೋ 3 ದಿನ ನಂತರ ಏನೋ ಒಂದು ತಳಮಳ, ಏನೋ ಕಳ್ಕೊಂಬಿಟ್ನಲ್ಲ ಅಂಥೇಳಿ ಒಂದು ಪಶ್ಚಾತ್ತಾಪದ ಒಂದು ಭಾವನೆ. ಅಂದರೆ ಮಾಡತಕ್ಕಂಥ ಕೆಲಸವನ್ನು ಬಿಡುವ ಸಂಭವ ಬರ್ಬೋದು. ಹುಷಾರಾಗಿರಿ. ಅಂದರೆ ಏನೋ ನಾನು ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀನಪ್ಪ, ನನ್ನನ್ನು ಯಾರೋ ಕ್ವಶನ್ ಮಾಡಲ್ಲ, ನಾನು ಪರ್ಫೆಕ್ಟ್ ಆಗಿದ್ದೀನಿ ಅಂಥೇಳಿ ಉಡಾಫೆ ಮಾಡಿಕೊಂಡು ಅಥವಾ ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆದರೆ ಖಂಡಿತವಾಗಿಯೂ ನೀವು ಕೆಲಸ ಬಿಡುವ ಅಥವಾ ನಿಮ್ಮನ್ನು ಕೆಲಸದಿಂದ ತೆಗೆದುಹಾಕುವ ಎಲ್ಲ ಚಾನ್ಸಸ್ಗಳಿರುತ್ತೆ. ಹಾಗಾಗಿ ತುಲಾರಾಶಿಯವರು ಸ್ವಲ್ಪ ಜಾಗೃತವಾಗಿ ಮುಂದುವರಿಯೋದು ತುಂಬ ಉತ್ತಮ. ತುಲಾರಾಶಿಯವರಿಗೆ ಈ ವಾರ ಆಸೆಗಳು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಅದನ್ನು ನಾನು ಮಾಡಲೇಬೇಕು ಅಂತ ನೀವು ಯಾವುದನ್ನ ಗುರಿ ಅಂತ ಅಂದ್ಕೊಂಡಿರ್ತೀರ, ಯಾವುದನ್ನ ಗೋಲ್ ಅಂತ ಅಂದ್ಕೊಂಡಿರ್ತೀರ,
ಅದ್ರ ಬಗ್ಗೆ ಯಥೇಚ್ಛವಾಗಿ ಗಮನವನ್ನು ಹರಿಸ್ತಾ ಹೋಗ್ತಿರ್ತೀರ, ಅದನ್ನು ಮಾಡಲೇಬೇಕು ಅಂತ ಅಂದ್ಕೊಳ್ತಾ ಹೋಗ್ತೀರಾ. ಅದನ್ನು ಅಂದ್ಕೊಂಡು ಇವತ್ತಿನ ಕೆಲಸವನ್ನು ನೆಗ್ಲೆಕ್ಟ್ ಮಾಡೋದು ಬೇಡ ಅಂತ. ಅಂದರೆ ಇವತ್ತು ನೀವು ಯಾವ ಕೆಲಸ ಮಾಡ್ತಿದ್ದೀರಾ ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಮಾಡತಕ್ಕಂಥ ಕೆಲಸದಿಂದನೇ ನಿಮ್ಮ ಮುಂದಿನ ಕೆಲಸಕ್ಕೆ ಅದೇ ಒಂದು ಸೇತುವೆ ಆಗಿಬಿಡ್ಬೋದು ಅಂತ. ಹಾಗಾಗಿ ಮಾಡತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಆಗ್ತಾ ಹೋಗಿರಲಿ, ಅಥವಾ ಕ್ರಿಯೇಟಿವಿಟಿ ನಿಮ್ಗೆ ಆಲ್ರೆಡಿ ಇದೆ, ಇನ್ನು ಸ್ವಲ್ಪ ಕ್ರಿಯೇಟಿವಿಟಿ ಜಾಸ್ತಿ ಮಾಡ್ಕೊಳ್ಳಿ, ಲಾಭ ಜಾಸ್ತಿ ನೋಡ್ತಾ ಹೋಗ್ತೀರಾ ಅಂತ. ಈ ವಾರ ಗೊತ್ತಿಲ್ಲೋ ಒಂದಷ್ಟು ಭಯ ಅನಿಸುತ್ತೆ ಮನಸ್ಸಿಗೆ. ಭಯ ಅಂದರೆ ಪ್ರಮುಖವಾಗಿ ಮನಸ್ಸಿಗೆ ಏನೋ ಗೊಂದಲ, ತಳಮಳ, ಏನೋ ಮಿಸ್ ಆಗ್ತಿದೆಯಲ್ಲ, ಏನೋ ನಾನು ತಪ್ಪು ಮಾಡಿಬಿಡ್ತಾ ಇದ್ದೀನಲ್ಲ, ಅಥವಾ ಏನೋ ಕಳ್ಕೊಂಡ್ಬಿಡ್ತೀನಲ್ಲ ಅಂತ ಮನಸ್ಸಿಗೆ ಒಂಥರ ಕಳವಳ, ಗೊಂದಲ, ಭಯ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಕಳವಳ, ಭಯ ಬೇಡ. ಮನಸ್ಸನ್ನು ಆದಷ್ಟು ನೆಮ್ಮದಿಯಿಂದ ಇಟ್ಕೊಳ್ಳಿ, ಆರಾಮಾಗಿರಿ. ಖಂಡಿತವಾಗಿ ಲಾಭ ಜಾಸ್ತಿಯೇ ಸಿಗ್ತಾ ಹೋಗುತ್ತೆ. ಈ ತುಲಾರಾಶಿಯವರು ಈ ವಾರ ಏನಾರ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಖಂಡಿತ ಮಾಡಿ. ಲಾಭವನ್ನು ಇಂದಿನ ವಾರಕ್ಕೋಸ್ಕರ ಸ್ವಲ್ಪ ಕೊಂಚ ಮಟ್ಟಿಗೆ ಕಮ್ಮಿ ಆದರೂ ಕೂಡ ಲಾಭವನ್ನೇ ನೋಡ್ತೀರ. ಒಂದು 10%ಅಲ್ಲಿ ಅಟ್ಲೀಸ್ಟ್ ಒಂದು 6-7% ಲಾಭ ಸಿಗುತ್ತೆ. ಹಾಗಾಗಿ ತುಲಾರಾಶಿಯವರು ಈ ವಾರ ಖಂಡಿತವಾಗಿ ಬಿಸ್ನೆಸ್ಗಳಿಗೆ ಇನ್ವೆಸ್ಟ್ ಮಾಡ್ಬೋದು, ವ್ಯಾಪಾರ ಜಾಸ್ತಿಯೇ ಮಾಡ್ಬೋದು, ಲಾಭ ಸಿಗ್ತಾ ಹೋಗ್ತಾ ಇರುತ್ತೆ ಅಂತೇಳಿ. ಈ ವಾರ ನೀವು ಯಥೇಚ್ಛವಾಗಿ ಕುಜನನ್ನು ಆರಾಧನೆ ಮಾಡಿ ಮಾಡತಕ್ಕಂಥ ಕೆಲಸದಲ್ಲಿ ಹಿಡಿತ ಸಿಗುತ್ತೆ ಅಂತ. ನಿಮ್ಮ ಅದೃಷ್ಟ ಸಂಖ್ಯೆ 8. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಮಾಡತಕ್ಕಂಥ ಅಷ್ಟೂ ಕೆಲಸಗಳಲ್ಲಿ ಲಾಭ ಜಾಸ್ತಿಯೇ ಇರುತ್ತೆ ಅಂಥೇಳಿ. ನಿಮಗೆ ಒಂದು ಲಾಸ್ಟ್ ವಾರ ಒಂದು ಸ್ವಲ್ಪ ಅನಿಸಿರುತ್ತೆ, ಮನಸ್ಸಿಗೆ ಎಲ್ಲೋ ಕಳವಳವಾಗಿದೆಯಲ್ಲೋ, ಅಥವಾ ಲಾಭದಲ್ಲೂ ಸ್ವಲ್ಪ ಕಮ್ಮಿ ಆಗಿದೆಯಲ್ಲ ಅಂತ. ಆದರೆ ಈ ವಾರ ಲಾಭ ಜಾಸ್ತಿನೇ ನೋಡ್ತೀರಾ. ಪ್ರಮುಖವಾಗಿ ಮನಸ್ಸಿಗೆ ನಿಮಗೆ ಯಾವುದು ಖುಷಿ ಕೊಡುತ್ತೋ ಆ ಕೆಲಸ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಒಂದು. ಎರಡನೇದು, ಈ ವಾರ ನೀವು ಮಾಡತಕ್ಕಂಥ ಅಷ್ಟೂ ಕೆಲಸಗಳಲ್ಲಿ ಒಂದಷ್ಟು ಪ್ರಗತಿ ಸಿಗುತ್ತೆ ಅಂತ. ಅಂದರೆ ಹಿಂದಿನ ವಾರಗಳಲ್ಲಿ ಏನು ಅನ್ಸ್ಬಿಟ್ಟಿರುತ್ತೆ ನಿಮಗೆ, ಪ್ರಗತಿ ಕಮ್ಮಿ ಆಗ್ತಾ ಹೋಗ್ತದೆ. ಲಾಭ ಸಿಕ್ಕಿರುತ್ತೆ, ಪ್ರಗತಿ ಕಮ್ಮಿ ಆಗ್ತಾ ಇರುತ್ತೆ. ಆದರೆ ಇಂದಿನ ವಾರ 1 ಹೆಜ್ಜೆ ಪ್ರಗತಿ ಸಿಕ್ಕಿದರೆ ಈ ವಾರ 4-5 ಹೆಜ್ಜೆಗಳ ಪ್ರಗತಿ ಮುನ್ನೋಟಗಳು ಜಾಸ್ತಿ ಆಗಿರುತ್ತೆ. ಹಾಗಾಗಿ ಮನಸ್ಸಿಗೆ ಏನೋ ಒಂಥರ ಸಂತೋಷ, ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಆದರೆ ವಾರದ ಕೊನೆಯ ಭಾಗದಲ್ಲಿ ನೀವು ತಪ್ಪೇ ಮಾಡಿರಲ್ಲ, ಆದರೂ ಕೂಡ ನೀವು ತಪ್ಪಿತಸ್ಥ ಸ್ಥಾನದಲ್ಲಿ ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡತ್ತೆ ಅಂತ. ಅಂದರೆ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ತಲೆ ಕೊಡಬೇಕು ಅಂತ ಹಳ್ಳಿಗಳಲ್ಲಿ ಒಂದು ಆಡುಭಾಷೆಯಲ್ಲಿ ಮಾತಾಡ್ತಾರಲ್ಲ, ಆ ಪರಿಸ್ಥಿತಿಯನ್ನು ವೃಶ್ಚಿಕ ರಾಶಿಯವರು ಈ ವಾರ ಅನುಭವಿಸ್ತಾರೆ ಅಂತೇಳಿ. ಹಾಗಾಗಿ ಸ್ವಲ್ಪ ಕೆಲಸದಲ್ಲಿ ಜಾಗೃತವಾಗಿರಿ. ಇಲ್ಲಾಂದರೆ ನೀವು ತಪ್ಪು ಮಾಡಿಲ್ಲ ಅಂದರೂ ಕೂಡ ಆ ತಪ್ಪಿಗೆ ನೀವೇ ನೇರವಣೆ ಅಂತೇಳಿ ಅನುಭವಿಸ್ಬೇಕಾಗತ್ತೆ ಅಂತೇಳಿ. ಯಾರು ಈ ವಾರ ಕ್ರೀಡಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕು, ನನ್ನ 4-6 ಜನ ಗುರುತಿಸ್ಕೊಳ್ಬೇಕು, ಈ ದೇಶಕ್ಕೆ ಕ್ರೀಡಾ ಕ್ಷೇತ್ರದಲ್ಲಿ ಒಳ್ಳೆ ಅಚೀವ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಪ್ರಯತ್ನ ಜಾಸ್ತಿ ಪಡಿ. ಖಂಡಿತವಾಗೂ ಈ ವಾರ ನಿಮ್ಮನ್ನು ಗುರುತಿಸೋರು ಜಾಸ್ತಿ ಆಗಿರ್ತಾರೆ ವೃಶ್ಚಿಕ ರಾಶಿಯವರಿಗೆ ಅಂತ. ಹಾಗಾಗಿ ಮಾಡತಕ್ಕಂಥ ಕೆಲಸದ ಶ್ರದ್ಧೆ ಇರಲಿ. ಖಂಡಿತವಾಗಿ ಈ ವಾರ ನಿಮಗೆ ಇಂದಿನ ವಾರಗಳು ಹೋಲಿಸ್ಕೊಂಡ್ರೆ ಗುರುತಿಸುವ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ಅಂತ. ಇನ್ನೂ ತುಂಬ ಜನ ನಾನು ಅಡುಗೆ ಕೆಲಸಗಳನ್ನು ಮಾಡ್ತಾ ಇದ್ದೀನಿ, ಮನೇಲಿ ಒಂದಷ್ಟು ಕ್ಯಾಂಟೀನ್ಗಳನ್ನು ನಡೆಸ್ತೀನಿ, ಹೆಣ್ಮಕ್ಳುಗಳು ಅಂದ್ಕೊಳ್ತಾ ಇರ್ತಾರೆ ವೃಶ್ಚಿಕ ರಾಶಿಯವರು, ಮನೇಲಿ ನನಗೆ ತುಂಬ ರುಚಿಯಾದ ಸುಚಿಯಾದ ಅಡುಗೆಯನ್ನು ಮಾಡೋಕ್ಕೆ ಬರುತ್ತೆ, ಅದನ್ನು ನಾನು ಮನೆಗಳಿಗೆ ಅಥವಾ ಕೆಲವು ಕಡೆ ಡೆಲಿವರಿಗಳನ್ನು ಮಾಡೋಣವಾ, ಅಥವಾ ಮನೆಯಲ್ಲೇ ಒಂದಷ್ಟು ಸಣ್ಣ ಪುಟ್ಟ ವಸ್ತುಗಳನ್ನ ತಯಾರಿ ಮಾಡಿ, ಅಂದರೆ ಒಂದಷ್ಟು ತಿಂಡಿಗಳನ್ನು, ಸ್ನ್ಯಾಕ್ಸ್ ಐಟಮ್ಸ್ಗಳನ್ನ ತಯಾರು ಮಾಡಿ ಅದನ್ನು ಸೇಲ್ ಮಾಡೋದು ಲಾಭ ಸಿಗುತ್ತಾ ಅಂತ, ಅಥವಾ ಇಲ್ಲೋ ಬಿಸ್ನೆಸ್ ಮಾಡೋಕ್ಕೋಗಿ ಎಲ್ಲ ಇನ್ವೆಸ್ಟ್ ಮಾಡಿ ಅದನ್ನು ಯಾರು ತೆಗೆದುಕೊಳ್ಳದೆ ಇರ್ತಾರ, ಆ ಥರ ಗೊಂದಲದ ವಾತಾವರಣ ಅಥವಾ ಒಂದಷ್ಟು ಸಮಸ್ಯೆಗಳನ್ನು ನಿಮ್ಮ ತಲೆಯಲ್ಲಿ ಅಂದ್ಕೊಂಡ್ಬಿಟ್ಟಿರ್ತೀರ. ಥರದ್ದು ಯಾವುದೇ ಭಯ ಬೇಡ. ನಿಶ್ಚಯವಾಗಿ ಈ ವಾರ ಆ ವಿಚಾರದಲ್ಲಿ ಮುಂದುವರಿರಿ. ಅಡುಗೆ ಆಗಿರ್ಬೋದು, ಅಥವಾ ವ್ಯಾಪಾರಗಳಲ್ಲಾಗಿರ್ಬೋದು, ಗೃಹ ಬಳಕೆ ವಸ್ತುಗಳನ್ನು, ಶೃಂಗಾರದ ವಸ್ತುಗಳನ್ನು ಮನೆಯಲ್ಲೇ ರೆಡಿ ಮಾಡಿ ನೀವು ಸೇಲ್ ಮಾಡಬೇಕು ಅಂದ್ಕೊಂಡಿದ್ರೆ ಲಾಭ ಜಾಸ್ತಿಯೇ ಸಿಗುತ್ತೆ ಅಂತ. ಈ ವಾರ ನೀವು ಮಾಡತಕ್ಕಂಥ ಕೆಲಸಕ್ಕೆ ಸ್ತ್ರೀಯರ ಮುಖಾಂತರ ಲಾಭ ಜಾಸ್ತಿ ಆಗ್ತಾ ಹೋಗಿರುತ್ತೆ ಅಂತ. ನೀವು ಒಂದು ಒಳ್ಳೆಯ ಪತಿಯಾಗಿದ್ದರೆ ನಿಮ್ಮ ಸತಿ ಅಂದರೆ ಹೆಂಡತಿಯಿಂದ ನಿಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಆ ಕೆಲಸದಲ್ಲಿ ಏನೋ ಮನಸ್ಸಿಗೆ ಸಂತೋಷವಾಗಿ ಲಾಭ ಜಾಸ್ತಿ ಆಗೋ ಥರ ಸಪೋರ್ಟ್ ಮಾಡ್ತಾ ಹೋಗ್ತಾರೆ ಅಂಥೇಳಿ. ಈ ವಾರ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡಿದರೆ ಖಂಡಿತವಾಗಿ ಲಾಭ ಜಾಸ್ತಿಯೇ ದೊರಕುತ್ತದೆ ಅಂತ. ನಿಮ್ಮ ಅದೃಷ್ಟ ಸಂಖ್ಯೆ 1. ಮುಂದಿನ ರಾಶಿ ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಈ ವಾರ ಸಮಸ್ಯೆಗಳ ಆಗಾರವೇ ಆಗಿರುತ್ತೆ ಅಂತ. ಅಂದರೆ ಮಾಡ್ತಕ್ಕಂಥ ಕೆಲಸದಲ್ಲಿ ಅಡೆತಡೆಗಳು ಜಾಸ್ತಿ ಆಗ್ತಾನೆ ಹೋಗ್ತಿರುತ್ತೆ. ಈ ಕೆಲಸದಲ್ಲಿ ಏನೋ ಲಾಭ ಸಿಗುತ್ತೆ ಅಂತ ಮುನ್ನೋಗ್ತಿರ್ತೀರ, ಇನ್ಯಾರೋ ತಡೆ ಮಾಡ್ತಾರೆ ಕೆಲಸಕ್ಕೆ, ಇನ್ನೇನೋ ಕೆಲಸ ಮಾಡಬೇಕು ಅಂತ ಹೋಗ್ತೀರ, ಇನ್ಯಾರೋ ಬಂದಲ್ಲಿ ಸಮಸ್ಯೆ ಮಾಡ್ತಾರೆ. ಅಂದರೆ ನೆಮ್ಮದಿಯೇ ಕೊಡೋದಿಲ್ಲ. ಆ ಕೆಲಸವನ್ನು ಪರಿಪೂರ್ಣವಾಗಿ ನೀವು ಫಿನಿಷ್ ಮಾಡೋಕ್ಕೆ ಕೊಡಲ್ಲ ಜನಗಳು ಅಂತ ಮನಸ್ಸಿಗೆ ಅನಿಸ್ಬಿಡುತ್ತೆ. ಏನು ಕೆಲಸ ಮಾಡಿದ್ರು ಕೂಡ ನನಗೆ ನೆಮ್ಮದಿ ಸಿಗ್ತಿಲ್ವಲ್ಲಪ್ಪ, ಯಾವ ಕೆಲಸ ಕೂಡ ಪರಿಪೂರ್ಣವಾಗಿ ಮುಕ್ತಾಯವೇ ಆಗ್ತಾ ಇಲ್ವಲ್ಲ ಅಂತ ಆ ಮನಸ್ಸಿನ ಭಾವನೆಗಳು ಖಂಡಿತ ಈ ವಾರ ಸಿಗುತ್ತೆ. ಭಯಪಡೋ ಅವಶ್ಯಕತೆ ಏನಿಲ್ಲ. ವಾರದ ಕೊನೆಯ ದಿನಗಳಲ್ಲಿ ಆ ವಿಚಾರ ಸ್ವಲ್ಪ ಬಿಡುಗಡೆಯಾಗಿ ಕೆಲಸ ಪರಿಪೂರ್ಣವಾಗಿ ಮುಕ್ತಾಯಗೊಳ್ಳುತ್ತೆ ಅಂತ. ಈ ವಾರ ನೀವೇನಾರ ವ್ಯಾಪಾರವಾಗಿ ಪ್ರಮುಖವಾಗಿ ಹಣವನ್ನು ಹೂಡಿಕೆ ಮಾಡಬೇಕು ಅಂತಿದ್ರೆ ಒಂದಷ್ಟು ಕಂಪ್ನಿಗಳಲ್ಲೋ ಅಥವಾ ಶೇರ್ಗಳಲ್ಲೋ ಮತ್ತೊಂದರಲ್ಲೋ
ಮಾಡಿ ಲಾಭ ಜಾಸ್ತಿ ನೋಡ್ತೀರಾ ಅಂಥೇಳಿ. ಈ ವಾರ ಧನುಸ್ಸು ರಾಶಿಯವರಿಗೆ ಗೊತ್ತಿಲ್ಲದೋ ಮನಸ್ಸಿಗೆ ಒಂದಷ್ಟು ಗೊಂದಲವನ್ನು ಮಾಡ್ಕೊಳ್ತಾರೆ. ಅಂದರೆ ಮನೆಯಲ್ಲಿ ಸ್ವಲ್ಪ ಕಲಹಗಳಾಗತ್ತೆ ಅಂತ, ಮನೆಯಲ್ಲಿ ಸ್ವಲ್ಪ ನಿಂದೆಗಳು ಹಿಂದೆ ಮುಂದೆ ಆಗತ್ತೆ ಅಂತೀರಿ. ಅದ್ರ ಬಗ್ಗೆ ಸ್ವಲ್ಪ ಜಾಗೃತವಾಗಿರಿ. ಇಲ್ಲಾಂದರೆ ಮನೆಯಲ್ಲಿ ಆರೋಗ್ಯಕರ ವಾತಾವರಣ ಸ್ವಲ್ಪ ಹಿಂದೆ ಮುಂದೆ ಆಗತ್ತೆ ಅಂತ. ಧನುಸ್ಸು ರಾಶಿಯವರಿಗೆ ಈ ವಾರ ಏನಾರ ಕೋರ್ಟು ಕಚೇರಿ ವ್ಯಾಜ್ಯಗಳು ಸಿಗಾಕೊಂಡ್ಬಿಟ್ಟಿದ್ದೀನಪ್ಪ, ಬಿಡುಗಡೆ ಆಗ್ತಾನೇ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಬಿಡುಗಡೆ ಆಗತ್ತೆ. ಆದರೆ ಈ ವಾರ ಗೌರ್ಮೆಂಟ್ ಅಧಿಕಾರಿಗಳಿಂದ, ಪೊಲೀಸರಿಂದ, ಕೋರ್ಟು ಕಚೇರಿಗಳಿಂದ ಈ ಧನುಸ್ಸು ರಾಶಿಯವರಿಗೆ ಸ್ವಲ್ಪ ಕಿರುಕುಳವಾಗತ್ತೆ ಅಥವಾ ಮನಸ್ಸಿಗೆ ಘಾಸಿ ಆಗತ್ತೆ ಅಂಥೇಳಿ. ಹಾಗಾಗಿ ಪ್ರಮುಖವಾಗಿ ನೀವು ಈ ವಾರ ಗುರು ರಾಘವೇಂದ್ರ ಆರಾಧನೆ ಮಾಡಿ, ಖಂಡಿತವಾಗಿ ಲಾಭ ಸಿಗುತ್ತೆ. ನಿಮ್ಮ ಅದೃಷ್ಟ ಸಂಖ್ಯೆ 7. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರ ಟೆನ್ಷನ್ಸ್ಗಳಿಂದಲೇ ಜೀವನ ನಡೆಸ್ಬಿಡ್ತಾರೆ ಈ ವಾರ ಕೂಡ. ಅಂದರೆ ಯಾವುದೋ ಕೆಲಸ ನಡೀತಿರುತ್ತೆ, ನಡೀತಾ ಇಲ್ವಲ್ಲ, ಕೆಲಸದಲ್ಲಿ ಏನೋ ಸಮಸ್ಯೆ ಆಗ್ಬಿಡುತ್ತಲ್ಲ, ಹಂಗೆ ಯಾರು ಬೈದು ಬಿಡ್ತಾರಲ್ಲ, ಆ ಕೆಲಸದಲ್ಲಿ ಏನೂ ಪ್ರಗತಿನೇ ಆಗ್ತಾ ಇಲ್ವಲ್ಲಪ್ಪ ಅಂದ್ಕೊಂಡೆ ಮನಸ್ಸನ್ನು, ದೇಹವನ್ನು ಟೆನ್ಷನ್ಸಲ್ಲೇ ಗೂಡ್ ಮಾಡ್ಕೊಂಡ್ಬಿಡ್ತಾರೆ. ಅಂತಂದರೆ ಟೆನ್ಷನ್ಸ್ ಒಳಗಾಗಿ ಯಾವುದನ್ನು ಮಾಡಬೇಕು ಅದನ್ನು ಮಾಡಬಾರ್ದು ಅಂತ ಅವರೇ ಒಂದಷ್ಟು ಮಿಕ್ಸ್ ಮಾಡ್ಕೊಂಬಿಟ್ಟು ಏನನ್ನೂ ಮಾಡೋಕ್ಕೋಗೋದು ಸುಮ್ಮನೆ ಆಗಿಬಿಡ್ತಾರೆ ಅಂಥೇಳಿ. ಈ ವಾರ ನೀವು ಮಾಡತಕ್ಕಂಥ ಅಷ್ಟು ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಸ್ವಲ್ಪ ಜಾಗೃತವಾಗಿರೋ ತುಂಬ ಉತ್ತಮ. ಈ ವಾರ ನೀವು ಮಾಡತಕ್ಕಂಥ ಏನೇ ಒಳ್ಳೆ ಕೆಲಸ ಮಾಡಬೇಕು ಅಂದ್ಕೊಂಡ್ರು ಕೂಡ ಜನಗಳು, ಸ್ನೇಹಿತರು ಅದನ್ನು ವಿರೋಧ ಮಾಡ್ತಾರೆ. ಮಾಡಬೇಡ, ಕಳ್ಕೊಂಡ್ಬಿಡ್ತೀಯ, ಲಾಸ್ ಆಗಿಬಿಡ್ತೀಯ, ಮತ್ತೊಂದು ಅಂತೇಳಿ ತುಂಬ ನಿನ್ನ ವಿರೋಧ ಮಾಡ್ತಾರೆ. ಸ್ವಲ್ಪ ಆ ಕೆಲಸವನ್ನು ಮಾಡಿ, ಆದರೆ ವಿರೋಧವನ್ನು ಕಟ್ಕೊಂಡು ಮಾಡಬೇಕು. ಅವ್ರನ್ನ ನಿಮ್ಮ ಜೊತೆ ತೆಗೆದುಕೊಂಡು ಹೋಗೋ ಥರ ಮಾಡ್ಕೊಳ್ಳಿ. ಅಂದರೆ ಅವ್ರನ್ನ ಕನ್ವಿನ್ಸ್ ಮಾಡಿ ಉತ್ತಮ ಬಾಂಧವ್ಯದೊಂದಿಗೆ ಏನಿದೆ ಅಂತ ಕನ್ವಿನ್ಸ್ ಮಾಡ್ಕೊಳ್ಳೋರು ತುಂಬ ಉತ್ತಮ. ಇಲ್ಲಾಂದರೆ ಆ ವಿರೋಧ ಮುಂದೆ ನಿಮ್ಮ ಅಷ್ಟು ಕೆಲಸಗಳಿಗೆ ಮುಳಿವಾಗುತ್ತೆ ಅಂತ. ಆ ವಿಚಾರದಲ್ಲಿ ಜಾಗೃತವಾಗಿರಿ ಅಂತ. ಈ ವಾರ ಗೊತ್ತಿಲ್ಲದೋ ಮಕ್ಕಳಿಂದ ಹರ್ಷ ಸಿಗುತ್ತೆ ಅಂತ. ಅಂದರೆ ನಿಮ್ಮ ಮಕ್ಕಳು ಮಾಡತಕ್ಕಂಥ ಕೆಲಸದಲ್ಲಿ ಯಾರೋ ಗುರುತಿಸ್ತಾರೆ, ನಮ್ಮ ಮಗ ಒಳ್ಳೆ ಕ್ರೀಡಾಕ್ಷೇತ್ರದಲ್ಲಿ ಏನೋ ಸಾಧನೆ ಮಾಡ್ತಿದ್ದಾನಪ್ಪ, ನಮ್ಮ ಮಗಳು ಒಳ್ಳೆ ಡ್ಯಾನ್ಸರ್ ಆಗ್ತಿದ್ದಾಳೆ, ನಿನ್ನ ಮಗನ ನೋಡಿದ್ರೆ ಒಳ್ಳೆ ಸಿಂಗರ್ ಆಗ್ತಿದ್ದಾರೆ ಅಂಥೇಳಿ ಅವರ ಪೋಷಕರ ಬಳಿ ಬಂದು ಹೇಳ್ತಾರೆ. ಆಗ ಮಕರ ರಾಶಿಯವ್ರಿಗೆ ಏನೋ ಒಂಥರ ಸಂತೋಷ, ನನ್ನ ಮಕ್ಕಳು ಒಂದು ಸರಿದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಯಶಸ್ಸನ್ನು ಕಾಣ್ತಾರೆ ಅಂಥೇಳಿ. ಅದೇ ರೀತಿ ವಯಸ್ಸಾಗಿದ್ದವ್ರಿಗೆ ಒಂದು ಆಸೆ ಇರುತ್ತೆ, ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕು ಅಂಥೇಳಿ. ಹಾಗಾಗಿ ಮಕರ ರಾಶಿಯವರಿಗೆ ಈ ವಾರ ನೀವು ಅಂದುಕೊಂಡಿರ್ತಕ್ಕಂಥ ಪುಣ್ಯಕ್ಷೇತ್ರದ ದರ್ಶನ ಮಾಡುವ ಸೌಭಾಗ್ಯ ನಿಮಗೆ ದೊರೆಯುತ್ತದೆ. ಆ ದೇವರ ದರ್ಶನ ಮಾಡಿ. ಜೊತೆಗೆ ಈ ವಾರ ಶನೀಶ್ವರನ ಆರಾಧನೆ ಮಾಡಿ, ಲಾಭ ಜಾಸ್ತಿ ಆಗುತ್ತೆ, ಮನಸ್ಸಿಗೆ ಕಳವಳ ಕಮ್ಮಿ ಆಗುತ್ತೆ, ನಿಷ್ಠೂರಗಳು ಕೂಡ ಕಮ್ಮಿ ಆಗುತ್ತೆ ಅಂತ. ನಿಮ್ಮ ಅದೃಷ್ಟ ಸಂಖ್ಯೆ 7. ಮುಂದಿನ ರಾಶಿ ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ವಾರ ಖರ್ಚು ಜಾಸ್ತಿಯೇ ಇರುತ್ತೆ ಅಂತ. ಅಂದರೆ ಪ್ರಮುಖವಾಗಿ ಸರ್ಕಾರಿ ಕೆಲಸದಲ್ಲಿ ಒಂದು ಸಬ್ಸಿಡಿ ತೆಗೆದುಕೊಳ್ಬೇಕಪ್ಪ, ಸರ್ಕಾರಿ ಕೆಲಸದಲ್ಲಿ ಏನೋ ಲೋನ್ಗೆ ಅಪ್ಲೈ ಮಾಡಿದ್ದೆ, ಅಥವಾ ಸರ್ಕಾರಿ ಅಧಿಕಾರಿಗಳಿಂದನೋ, ರಾಜಕೀಯ ಕ್ಷೇತ್ರದಿಂದನೋ, ಅಥವಾ ಗೌರ್ಮೆಂಟಿಂದನೋ ನನಗೇನೋ ಸ್ಕೀಮಲ್ಲಿ ದುಡ್ಡು ಬರುತ್ತೆ, ಮತ್ತೊಂದೇನೋ ಮಾಡುತ್ತೆ ಅಂತೇಳಿ ಒಂದು ಆಸೆಯಿಂದ ಓಡಾಡ್ತಿರ್ತೀರ. ಇನ್ಯಾರಿಗೂ ಏನೋ ದುಡ್ಡನ್ನು ಕೊಡ್ತೀರಾ, ಮತ್ತೇನೋ ಮಾಡೋಕ್ಕೆ ಹೋಗ್ತೀರಾ. ಗೊತ್ತಿಲ್ಲದು ಆ ದುಡ್ಡನ್ನು ಕೊಟ್ಟು ಕೈಯನ್ನು ಸುಟ್ಕೊಳ್ತೀರಾ ಅಂತೇಳಿ. ಹಾಗಾಗಿ ನಿಮಗೇನು ಸಬ್ಸಿಡಿ, ಲಾಭ ಅಥವಾ ಪ್ರಮೋಷನ್ನು ಮತ್ತೊಂದು ಏನೇ ಮಾಡಬೇಕು ಅಂದರೆ ಸ್ವಲ್ಪ ಕುಂಭರಾಶಿಯವರು ಯೋಚನೆ ಮಾಡೋದು ಹೋಗೋದು ತುಂಬ ಉತ್ತಮ. ಇಲ್ಲ ಅಂದರೆ ಸ್ವಲ್ಪ ಹಣವನ್ನು ಕಳೆದುಕೊಳ್ಳತಕ್ಕಂಥ ಚಾನ್ಸಸ್ ಜಾಸ್ತಿ ಆಗಿರುತ್ತೆ ಅಂಥೇಳಿ. ಈ ವಾರ ನಿಮಗೆ ಗೊತ್ತಿಲ್ಲದ ಒಂದಷ್ಟು ದುಃಖದ ವಾತಾವರಣ ಇರುತ್ತೆ ಅಂತ. ಅಂದರೆ ನೀವು ಯಾರನ್ನೂ ಅಂದ್ಕೊಂಡಿರ್ತೀರ, ಇವ್ರು ನಾನು ತುಂಬ ಒಳ್ಳೆ ಸ್ನೇಹಿತರಪ್ಪ, ನನ್ನ ಕಷ್ಟಕ್ಕಾಗ್ತಾರೆ ಅಂತ. ಅವರು ನಿಮ್ಮ ಹಿಂದೆ ಮುಂದೆ ಆಡಿರ್ತಕ್ಕಂಥ ಚುಚ್ಚು ಮಾತುಗಳು ನಿಮ್ಗೆ ಗೊತ್ತಾಗುತ್ತೆ. ಆವಾಗ ಮನಸ್ಸಿಗೆ ಏನೋ ಘಾಸಿ ಆಗುತ್ತೆ, ಇಂಥವ್ರು ಏನೋ ಅಂದ್ಕೊಂಡಿದ್ದೆ ನನ್ನ ಬಗ್ಗೆ ಚುಚ್ಚು ಮಾತಾಡ್ಬಿಟ್ರಲ್ಲ ಅಂತ. ಹಾಗಾಗಿ ಮನಸ್ಸು ಸ್ವಲ್ಪ ಕೆಲವು ವಿಚಾರದ ತಲೆಮಳವ ಆಗುತ್ತೆ. ಈ ವಾರ ಬಿಸ್ನೆಸ್ ಮಾಡ್ತಿದ್ರೆ ಖಂಡಿತ ಲಾಭ ಜಾಸ್ತಿಯೇ ನೋಡ್ತಾ ಹೋಗ್ತೀರಾ. ಅದೇ ರೀತಿ ಈ ವಾರ ದೂರದ ಪ್ರಯಾಣ ಮಾಡಬೇಕು ಅಂದ್ಕೊಂಡಿದ್ರೆ ಪೋಸ್ಟ್ಪೋನ್ ಮಾಡೋದು ತುಂಬ ಉತ್ತಮ. ಇಲ್ಲ ಅಂದರೆ ಪ್ರಯಾಣದಲ್ಲಿ ಅಡೆತಡೆಗಳು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ಅಂತ. ಈ ವಾರ ಪ್ರಮುಖವಾಗಿ ನೀವು ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡಿ, ಸಹಿತವಾಗಿ ಶಿವನನ್ನು ಆರಾಧನೆ ಮಾಡಿ. ಖಂಡಿತವಾಗಿಯೂ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ, ಮಾಡತಕ್ಕಂಥ ಕೆಲಸದಲ್ಲಿ ಪ್ರಗತಿಯೂ ಜಾಸ್ತಿ ಆಗ್ತಾ ಹೋಗ್ತಿರತ್ತೆ ಅಂತ. ನಿಮ್ಮ ಅದೃಷ್ಟ ಸಂಖ್ಯೆ 7. ಮುಂದಿನ ರಾಶಿ, ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಹೋದ ವಾರ ಹೋಲಿಸ್ಕೊಂಡ್ರೆ ಈ ವಾರ ಲಾಭ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ ಅಂತ. ಅಂದರೆ ಮಾಡ್ತಕ್ಕಂಥ ಕೆಲಸದಲ್ಲಿ ಪರವಾಗಿಲ್ಲಪ್ಪ, ನಾನು ಎಷ್ಟು ಶ್ರಮಪಟ್ಟೆ ಅಷ್ಟು ನಂಗೆ ಲಾಭ ಸಿಕ್ಕಿದೆ ಅಂತ ಮನಸ್ಸಿಗೆ ಒಂದು ಸ್ವಲ್ಪ ಅಗರ ಆಗ್ತಾ ಹೋಗ್ತಾ ಇರುತ್ತೆ. ಅದೇ ರೀತಿ ಸ್ವಲ್ಪ ದೇಹವನ್ನು ಕೂಡ ಸಪೋರ್ಟ್ ಮಾಡ್ತಾ ಇರುತ್ತೆ. ಪರವಾಗಿಲ್ಲ, ನಿಂಗೆ ಲಾಭ ಆಗಿದೆ, ಸ್ವಲ್ಪ ಶ್ರಮಪಡು, ಇನ್ನೂ ಲಾಭ ಆಗುತ್ತೆ ಅಂತೇಳಿ ದೇಹ ಮನಸ್ಸು ಎರಡೂ ನಿಮಗೆ ಸಹಾಯ ಮಾಡುತ್ತೆ. ಲಾಭ ದ್ವಿಗುಣ ಮಾಡ್ತಾ ಹೋಗ್ತೀರಾ. ಕೆಲಸದಲ್ಲಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಹೋಗ್ತೀರಾ. ಮೀನರಾಶಿಯವರಿಗೆ ಈ ವಾರ ನೀವು ಮಾಡತಕ್ಕಂಥ ಕೆಲಸದಿಂದನೋ ಅಥವಾ ನಿಮ್ಮ ಅಭಿವೃದ್ಧಿಯಿಂದಲೋ
ಶತ್ರುಗಳು ಜಾಸ್ತಿ ಆಗ್ತಾ ಹೋಗ್ತಿರ್ತಾರೆ. ನೀವೇನಾದ್ರು ಹೊಸ ವಸ್ತುಗಳು ತೆಗೆದುಕೊಂಡ್ರೆ, ಹಣವನ್ನು ಜಾಸ್ತಿ ಗಳಿಸಿದರೆ, ಬಿಸ್ನೆಸ್ಸಲ್ಲಿ ಲಾಭ ಆಗಿದರೆ ಯಾವುದೇ ಕಾರಣಕ್ಕೂ ನಿಮ್ಮ ಯಾವ ಸ್ನೇಹಿತರಿಗೂ ಹೇಳಕ್ಕೆ ಹೋಗಬೇಡಿ. ಇಲ್ಲ ಅಂದರೆ ಅವರು ಗೊತ್ತಿಲ್ಲದೋ ಈ ವ್ಯಕ್ತಿ ಲಾಭ ಆಗ್ತಿದ್ದಾನೆ, ಈ ವ್ಯಕ್ತಿ ಅಭಿವೃದ್ಧಿ ಆಗ್ತಿದ್ದಾನೆ ಅಂತ ನಿಮ್ಮ ಮೇಲೆ ಕಣ್ಣಾಕೋದೇ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗಾದರೂ ಸ್ವಲ್ಪ ನಿಮ್ಮ ಅಭಿವೃದ್ಧಿಯನ್ನು ಬೇರೆಯವರಿಗೆ ಹೇಳೋದನ್ನು ಕಮ್ಮಿ ಮಾಡಿ. ನಿಮಗೆ ತುಂಬ ಆತ್ಮೀಯ ಸ್ನೇಹಿತರು ಅಥವಾ ಬೇಕಾದವರು ಅಂದರೆ ಮಾತ್ರ ಹೇಳಿ, ಗೊತ್ತು ಎಲ್ಲರಿಗೂ ಹೇಳ್ತಾ ಹೋಗ್ತಿದ್ರೆ ನಿಮಗೆ ಲಾಭ ಕಮ್ಮಿ ಆಗ್ತಾ ಬರುತ್ತೆ ಅಂತೇಳಿ. ಈ ವಾರ ನೀವೇನಾದ್ರು ಹೊಸ ಪ್ರಯತ್ನಗಳನ್ನು ಮಾಡಬೇಕು ಅಂತಿದ್ರೆ ಮಾಡಿ, ಲಾಭ ಜಾಸ್ತಿ ಆಗುತ್ತೆ. ಪ್ರಮುಖವಾಗಿ ಖರ್ಚುಗಳನ್ನು ಮಿತಿಯಿಂದ ಮಾಡಿ, ಇಲ್ಲ ಅಂದರೆ ಮತ್ತೆ ಸಾಲದ ಸುಳಿಯಲ್ಲಿ ಸಿಗಾಕೊಳ್ತಾ ಹೋಗ್ತೀರಾ ಅಂತೇಳಿ. ಈ ವಾರ ಯಾವುದೋ ಒಬ್ಬ ಫ್ರೆಂಡು ಒಳ್ಳೆ ಕಂಪ್ನಿಯನ್ನು ಶುರು ಮಾಡ್ತಿದ್ದಾನೆ ಅಥವಾ ಒಳ್ಳೆ ಬಿಸ್ನೆಸ್ ಶುರು ಮಾಡ್ತಿದ್ದಾನೆ, ಸ್ವಲ್ಪ ಸಾಲ ಸೂಲ ಮಾಡಿ ನಾನೊಂದು ಸ್ವಲ್ಪ ದುಡ್ಡು ಇನ್ವೆಸ್ಟ್ ಮಾಡ್ಬೋಣ, ನನಗಿರೋ ಹಳೆಬಾರ ಸಾಲಗಳನ್ನೆಲ್ಲ ತೀರಿಸ್ಕೊಬೋದು ಅಂತ ತಲೆಯಲ್ಲಿ ಆಲೋಚನೆ ಇದ್ದರೆ ಖಂಡಿತ ಬೇಡ. ಈ ವಾರ ಏನಾರು ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ, ಅದು ಪ್ರಮುಖವಾಗಿ ಸಾಲ ತಂದು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಲಾಭ ಖಂಡಿತವಾಗಿ ಕಮ್ಮಿಯೇ ಆಗುತ್ತೆ. ಅಥವಾ ನೀವು ಇನ್ವೆಸ್ಟ್ ಮಾಡೋದು ನಿಮ್ಮ ಕೈ ಸಿಗೋದು ಸ್ವಲ್ಪ ಕಷ್ಟವೇ ಆಗುತ್ತೆ ಅಂಥೇಳಿ. ಹಾಗಾಗಿ ಮೀನರಾಶಿಯು ಸ್ವಲ್ಪ ಜಾಗೃತವಾಗಿ ಮುಂದುವರಿಯೋದು ತುಂಬ ಉತ್ತಮ ಅಂಥೇಳಿ. ಈ ವಾರ ಮನೆದೇವರ ಆರಾಧನೆ ಮಾಡಿ ಮೀನರಾಶಿಯವರಿಗೆ ಲಾಭ ಜಾಸ್ತಿ ಆಗ್ತಾನೆ ಹೋಗುತ್ತೆ. ನಿಮ್ಮ ಅದೃಷ್ಟ ಸಂಖ್ಯೆ 2. ಇಂದಿಗೆ ಈ ವಾರ ಭವಿಷ್ಯವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ನಿಮಗೇನಾದರೂ ನನ್ನ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಬೇಕು, ಯಾವುದರ ಸಮಸ್ಯೆಗಳನ್ನು ನಾನು ಸಿಗಾಕೊಂಡ್ಬಿಟ್ಟಿದ್ದರಿಂದ ಯಾವುದರ ಹೊರಗಡೆ ಬರಬೇಕು, ಏನನ್ನೂ ತೋಚದೆ ಹಾಗೇ ಸುಮ್ಮನಿದ್ದೇನೆ ಅಂತ ಹೇಳಿದ್ರೆ ನನ್ನನ್ನು ಸಂಪರ್ಕಿಸಿ. ಖಂಡಿತವಾಗಿಯೂ ನಿಮಗೆ ಸೂಕ್ತ ಪರಿಹಾರವನ್ನು, ಸೂಕ್ತ ಸಲಹೆಯನ್ನು ಕೊಡ್ತೇನೆ. ಇನ್ನು ತುಂಬ ಜನಕ್ಕೆ ನನ್ನ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಬೇಕು, ನಾನೀಗ ಈ ಕೆಲಸವನ್ನು ಮಾಡಿದರೆ ಲಾಭ ಆಗುತ್ತಾ, ಅಥವಾ ನನಗೆ ಯಾವಾಗ ಒಳ್ಳೆ ಚೆನ್ನಾಗಿರೋ ಟೈಮ್ ಬರುತ್ತೆ ಇನ್ವೆಸ್ಟ್ಮೆಂಟ್ಗೆ, ಅಥವಾ ನನಗೆ ಯಾವಾಗ ಯಥೇಚ್ಛವಾಗಿ ಲಾಭ ಸಿಗ್ತಾ ಹೋಗ್ತಿರುತ್ತೆ, ನಿಮಗೇನಾರ ಅನುಮಾನಗಳಿದ್ದರೆ ನಿಮ್ಮ ಹೆಸರನ್ನು, ನಿಮ್ಮ ಹುಟ್ಟಿದ ದಿನಾಂಕ, ಸಮಯವನ್ನು ಕಮೆಂಟ್ ಮಾಡಿ ನಿಮ್ಮ ಜಾತಕವನ್ನು, ನಿಮ್ಮ ಬಗ್ಗೆ ಪರಿಶೀಲನೆ ಮಾಡಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಎಲ್ಲರಿಗೂ ಒಳಿತಾಗಲಿ, ಭಗವಂತ ಉತ್ತಮ ಆರೋಗ್ಯವನ್ನು ಕರುಣಿಸಿಕೊಡಲಿ. ಹರಿ ಓಂ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.